ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಶುಭ ಸಂಜೆ. ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ಗೆ ಸ್ವಾಗತ, ಒಲುಮೆಯ ಸ್ವಾಗತ. ನಾನು ರೇಖಾ ಗುದ್ಗೆ. ಇವತ್ತು ಗ್ರಂಥ ಸಂಪಾದನೆಗೆ ಸಂಬಂಧಪಟ್ಟಂತೆ ಕೊನೆಯ ಚಾಪ್ಟರ್ನಲ್ಲಿ ಗ್ರಂಥ ಸಂಪಾದನಾ ಕೃತಿಗಳಂತಿದೆಯಲ್ಲ, ಆ ಗ್ರಂಥ ಸಂಪಾದನಾ ಕೃತಿಗಳನ್ನು ಕುರಿತು ಕೊನೆಯ ಚಾಪ್ಟರ್ನಲ್ಲಿ ಬರುವಂಥ ಕೊನೆಯ ವಿಷಯವನ್ನು ಹೇಳಕ್ಕೆ ನಾನು ನಿಮಗೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ಗ್ರಂಥ ಸಂಪಾದನಾ ಕೃತಿಗಳನ್ನು ಯಾವ ಯಾವ ಸಂಸ್ಥೆಗಳು ಗ್ರಂಥ ಸಂಪಾದನಾ ಕೃತಿಗಳನ್ನು ಸಂಗ್ರಹಿಸಿತು, ಜೊತೆಗೆ ಯಾವ ಯಾವ ಪಾಶ್ಚಿಮಾತ್ಯ ವ್ಯಕ್ತಿಗಳು ಕೂಡ ಗ್ರಂಥ ಸಂಪಾದನೆಯಲ್ಲಿ ತಮ್ಮ ಅಭಿಪ್ರಾಯವನ್ನು, ತಮ್ಮ ಪ್ರಯತ್ನವನ್ನು ಏನು ಮಾಡಿದಾರಪ್ಪ ಅಂತಂದರೆ, ಸಾಕಷ್ಟು ಪ್ರಯತ್ನವನ್ನು ಪಟ್ಟು ಹಲವಾರು ಗ್ರಂಥ ಸಂಪಾದನೆಗಳನ್ನು ಮಾಡಿರೋದನ್ನು ನಾವಿಲ್ಲಿ ನೋಡ್ತೀವಿ. ಹಾಗಾದರೆ ಕನ್ನಡ ಸಂಶೋಧನಾ ಸಂಸ್ಥೆ ಧಾರವಾಡ ಅಂತ ಹೇಳ್ಬೋದು, ಮತ್ತು ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ದಿ ಮೈಸೂರು ಅಂತ ಹೇಳ್ಬೋದು. ಇನ್ನೊಂದೇನಪ್ಪ ಅಂತಂದರೆ, ಮದ್ರಾಸ್ನಲ್ಲಿರುವಂಥದ್ದು ಇನ್ನೊಂದು ಗ್ರಂಥ ಸಂಪಾದನಾ ಸಂಸ್ಥೆ ಅಂತ ಹೇಳ್ಬೋದು. ಹೀಗೆ ಹಂತ ಹಂತವಾಗಿ ನಾವೇನು ಮಾಡ್ತೀವಪ್ಪ ಅಂತಂದರೆ, ಇವು ತಮ್ಮದೇ ಆದಂತಹ ಒಂದು ಅಭಿಪ್ರಾಯವನ್ನು, ತಮ್ಮದೇ ಆದಂಥ ಹಸ್ತಪ್ರತಿಗಳನ್ನು ಸಂಗ್ರಹಿಸಿರೋದನ್ನು ನಾವಿಲ್ಲಿ ನೋಡ್ತೀವ್ರಿ. ಹಾಗಾದರೆ ಗ್ರಂಥ ಸಂಪಾದನೆ ಮೇಲೆ 3 ಪ್ರಶ್ನೆ ಬರ್ತವ್ರಿ. 3 ಅಥವಾ 2 ಅಂಕಗಳ ಪ್ರಶ್ನೆಗಳು ಬರುವುದು ಸಹಜ. ಅದಕ್ಕಾಗಿ ನಾವು BL ರೈಸ್ ಆಗಿರ್ಬೋದು, ಮತ್ತು ಕಿಟೇಲ್ ಆಗಿರ್ಬೋದು, ಬಹಳಷ್ಟು ಇಂಪಾರ್ಟೆಂಟ್ ರೀ. DL ನರಸಿಂಹಾಚಾರ್ಯ ಆಗಿರ್ಬೋದು, ಅಥವಾ RC ಹಿರೇಮಠ ಆಗಿರ್ಬೋದು, ಫಗು ಹಳಕಟ್ಟಿ ಆಗಿರ್ಬೋದು, ಇವರು ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾರೆ. ಯಾರು ಗ್ರಂಥ ಸಂಪಾದನೆಯಲ್ಲಿ ಇವರೆಲ್ಲರೂ ಏನು ಮಾಡ್ತಾರಪ್ಪ ಅಂತಂದರೆ, ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾರೆ. ಅದರಲ್ಲಿ ನಾವು ಏನಪ್ಪ ಅಂತಂದರೆ, ಧಾರವಾಡದಲ್ಲಿರುವಂಥ ಕನ್ನಡ ಸಂಶೋಧನಾ ಸಂಸ್ಥೆ ನೋಡಿದೀವಿ, ಮದ್ರಾಸ್ನಲ್ಲಿರುವಂಥ ನೋಡಿದೀವಿ, ಗವರ್ನರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಮೈಸೂರು 1884ರಲ್ಲಿ ಪ್ರಾರಂಭ ಆಯಿತು. ಹಸ್ತಪ್ರತಿಗಳ ಸಂಗ್ರಹ ಪ್ರಕಟಣೆಯನ್ನು ಇದು ಎಷ್ಟರಲ್ಲಪ್ಪ ಅಂದ್ರೆ 1884ರಲ್ಲಿ ಸ್ಥಾಪನೆಗೊಂಡು ತನ್ನ ಪುರಾತತ್ವ ಸಂಬಂಧಿಸಿದಂಥ ಅನೇಕ ಹಸ್ತಪ್ರತಿಗಳನ್ನು ಸಂಗ್ರಹಿಸುವುದರಲ್ಲಿ ಕಾರ್ಯೋನ್ಮುಖವಾಯಿತು ಮೈಸೂರು ಸಂಸ್ಥಾನ. ಹಾಗಾಗಿ ಇದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಮೈಸೂರಿನ ಪ್ರಥಮ ಮುಖ್ಯಸ್ಥನಾಗಿ ಮಹಾದೇವಪ್ಪ ಶಾಸ್ತ್ರಿಗಳು ಕೆಲಸ ಮಾಡಿದ್ರು. ಜೊತೆಗೆ ಇದರ ನಿರ್ದೇಶಕರಾಗಿ ದೇವರಪ್ಪ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸಿದ್ದಾರೆ. ನಾನು ನಿಮಗೆ ಹಿಂದಿನ ಕ್ಲಾಸ್ನಲ್ಲಿ ಹೇಳೀನಿ, ಸ್ವಲ್ಪ ಮತ್ತೆ ರಿವಿಷನ್ ತಗೊಂಡು ನೆಕ್ಸ್ಟ್ ಹೋಗ್ತೀನಿ ರೀ. ಹೀಗೆ TS ವೆಂಕಣ್ಣಯ್ಯನವರು ಇದರ ಸಂಪಾದಕರಾಗಿ ಕೆಲಸ ಮಾಡಿದ್ರು. ನೋಡ್ರಿ, ಏನಪ್ಪ ಅಂತಂದರೆ, ಗವರ್ನರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಮೈಸೂರಿನ ಪ್ರಥಮ ಮುಖ್ಯಸ್ಥರು ಮಹಾದೇವಪ್ಪ, ನಿರ್ದೇಶಕರು ದೇವೀರಪ್ಪ, ಜೊತೆಗೆ ಸಂಪಾದಕರು TS ವೆಂಕಣ್ಣಯ್ಯನವರು. ಜೊತೆಗೆ ಇಲ್ಲಿ ಯಾವ ಯಾವ ವಿಷಯಗಳು, ವಿಶೇಷ ಹಸ್ತಪ್ರತಿಗಳು ಲಭ್ಯವಾಗ್ತಾವಂತಂದರೆ, ಬ್ರಾಹ್ಮಣ ಮನೆತನಕ್ಕೆ, ವೀರಶೈವ ಧರ್ಮಕ್ಕೆ, ಜೊತೆಗೆ ವೀರಶೈವ ಬ್ರಾಹ್ಮಣ ಧರ್ಮಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ವಿಶೇಷ ಹಸ್ತಪ್ರತಿಗಳಿಲ್ಲಿ ಲಭ್ಯವಾಗ್ತಾವ ಅಂತ ನಾವು ಹೇಳ್ಬೋದು. ಹೀಗೆ ದೇವೀರಪ್ಪರವರ ಅವಧಿಯಲ್ಲಿ ಈ ಸಂಸ್ಥೆ ಹಸ್ತಪ್ರತಿಗಳನ್ನು ಕನ್ನಡ ಅಧ್ಯಯನ ಸಂಸ್ಥೆಗೆ ಇವರು ಏನು ಮಾಡಿದ್ರು, ವರ್ಗಾವಣೆ ಮಾಡಿದ್ರು. ದೇವೀರಪ್ಪನ ನೇತೃತ್ವದಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಗೆ ವರ್ಗಾವಣೆ ಮಾಡಿರೋದನ್ನು ನೋಡ್ತೀವಿ. ಬಹಳಷ್ಟು ಇಂಪಾರ್ಟೆಂಟ್ ರೀ, ಈ ಸಂಸ್ಥೆನೂ ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಮುಂದೆ ಏನು ಮಾಡ್ತಾನೆ, ಕರ್ನಲ್ ಮೆಕೆಂಜಿ ಸ್ಕಾಟ್ಲೆಂಡ್ನಿಂದ ಬರ್ತಾನೆ. ಈತ ಗಣಿತ ಶಾಸ್ತ್ರದಲ್ಲಿ ಅತಿಶಯವಾದಂಥ ಆಸಕ್ತಿಯನ್ನು ಹೊಂದಿದವನಾಗಿದ್ದ. ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಇಂಜಿನಿಯರ್ನಾಗಿ ಮೊಟ್ಟ ಮೊದಲನೇದಾಗಿ ಭಾರತಕ್ಕೆ ಮದ್ರಾಸ್ಗೆ ಬರ್ತಾನೆ ರೀ. ಯಾರು? ಕರ್ನಲ್ ಮೆಕೆಂಜಿ. ಮದ್ರಾಸ್ಗೆ ಬಂದು ಏನು ಮಾಡ್ತಾನಪ್ಪ ಅಂದರೆ, ಪ್ರಾಚ್ಯ ವಸ್ತುಗಳ ಸಂಗ್ರಹ. ಪ್ರಾಚ್ಯ ವಸ್ತುಗಳು ಅಂತಂದರೆ ಹಿಂದಿನ ಕಾಲದಲ್ಲಿರುವಂತಹ ಪ್ರಾಚ್ಯ ವಸ್ತುಗಳನ್ನು ಸಂಗ್ರಹಣೆ ಮಾಡೋದು ಈತನ ಹವ್ಯಾಸವಾಗಿತ್ತು. ಹೀಗೆ 13 ಭಾಷೆಗಳಿಗೆ ಸಂಬಂಧಿಸಿದಂತಹ 1568 ಹಸ್ತಪ್ರತಿಗಳನ್ನು ಸಂಗ್ರಹಣೆ ಮಾಡಿದ. 1568 ಹಸ್ತಪ್ರತಿಗಳನ್ನು ಸಂಗ್ರಹಿಸಿದ ಅಂತ ನಾವು ಹೇಳ್ಬೋದು. ಹಸ್ತಪ್ರತಿ ಸಂಗ್ರಹಿಸಿದಲ್ಲದೆ ಈತ ಪ್ರಾಚೀನ ನಾಣ್ಯಗಳನ್ನು, ಜೊತೆಗೆ ಕೈಪಿಯುತಗಳನ್ನು,
ಜೊತೆಗೆ ಕೃಷ್ಣಾ ನದಿಯಿಂದ ಕನ್ಯಾಕುಮಾರಿವರೆಗೆ ಮುಜಣಿಕಾರ ಅಂತಂದರೆ ಅಲ್ಲಿಂದ ಇಲ್ಲಿವರೆಗೆ ತನ್ನ ಏನಪ್ಪ ಅಂತಂದರೆ ಸಂಚಾರ ಮಾಡೋದ್ರಿ. ಮುಜಣಿಕಾರ ಅಂದರೆ ನಿಮಿತ್ತವಾಗಿ ಸಂಚಾರ ಮಾಡುತ್ತಿದ್ದಾಗ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರಾಚೀನ ವಿದ್ಯಾಕೇಂದ್ರ ಇರ್ತಾವಲ್ರಿ, ಆ ಪ್ರಾಚೀನ ವಿದ್ಯಾಕೇಂದ್ರಕ್ಕೆ ಸ್ವಂತ ತಾನೇ ಹೋಗಿ ಏನು ಮಾಡ್ತಾನಪ್ಪ ಅಂತಂದರೆ ಹಸ್ತಪ್ರತಿಗಳನ್ನು ಸಂಗ್ರಹಿಸ್ತಾನೆ. ಹೀಗೆ 38 ವರ್ಷಗಳ ಸುದೀರ್ಘವಾಗಿ ಒಂದು ದಿನನೂ ರಜೆಯು ತೆಗೆದುಕೊಳ್ಳಾರದೆ ಕೆಲಸದಲ್ಲಿ ನಿರತನಾಗಿದ್ದ ಯಾರು? ಕರ್ನಲ್ ಮೆಕೆಂಜಿ ಅವರಂತ ನಾವು ಹೇಳ್ಬೋದು. ನಂತರದಲ್ಲಿ ಹೀಗೆ ಕರ್ನಲ್ ಮೆಕೆಂಜಿ ಹುಗ್ಲಿ ನದಿಯ ದಡದಲ್ಲಿ ಅಸುನೀಗ್ತಾನೆ. ಈತ ಏನು ಮಾಡ್ತಾನಪ್ಪ ಅಂತಂದರೆ ಹಸ್ತಪ್ರತಿಗಳನ್ನು ಸಂಗ್ರಹಣೆ ಮಾಡಿದ್ದನ್ನು ಎಲ್ಲಿಡ್ತಾರಪ್ಪ ಅಂದ್ರೆ GM ಓಲೈ ಮದ್ರಾಸ್ನಲ್ಲಿ ಸಂಗ್ರಹಿಸಿಡಲಾಗಿದೆ. GM ಓಲೈನ್ ಅಂತ ನಿಮ್ಗೆ ಹೇಳಿದ್ದೆ ನಾನು. ಆ ಮದ್ರಾಸ್ನಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಕರ್ನಲ್ ಮೆಕೆಂಜಿಯವರು ಏನೇನು ವಸ್ತುಗಳನ್ನು ಸಂಗ್ರಹಣೆ ಮಾಡಿರ್ತಾರೆ ಅವೆಲ್ಲವನ್ನು ಒಯ್ದು ಅಲ್ಲಿ ಸಂಗ್ರಹಣೆ ಮಾಡಿರುವುದನ್ನು ನಾವು ನೋಡ್ತೀವಿ ಅಂತ ಹೇಳ್ಬೋದು. ನಂತರದಲ್ಲಿ BL ರೈಸ್ ಬರ್ತಾನೆ, ಭಾಳಷ್ಟು ಇಂಪಾರ್ಟೆಂಟ್. ಈತನು ಕೂಡ ಜರ್ಮನಿ ದೇಶದಿಂದ ಬರ್ತಾನೆ. ಈತನಿಗೆ ಬೆಂಜಮಿನ್ ಲೂಯಿಸ್ ರೈಸ್ ಅಂತ ಕರೀತಾರೆ. ಈತ ಮತ ಪ್ರಚಾರಕ್ಕಂತ ಬರ್ತಾನ್ರಿ. ಪ್ರಚಾರಕ್ಕಂತ ಬಂದು ಭಾರತದಲ್ಲಿ ಬೆಂಗಳೂರಿನಲ್ಲಿ ನೆಲೆಸ್ತಾನೆ. ಈತ ಮೊದಲು ಏನು ಮಾಡ್ತಾನೆ, ಮತ ಪ್ರಚಾರವನ್ನು ಮಾಡ್ತಾ ಮುಂದೆ ಏನು ಮಾಡ್ತಾನಪ್ಪ ಅಂದ್ರೆ ಸಾಹಿತ್ಯ ಪ್ರಚಾರದತ್ತ ಈತನ ಗಮನ ಹರಿಯುತ್ತೆ. ಏನಾಗ್ತದ್ರಿ? ಸಾಹಿತ್ಯ ಪ್ರಚಾರದತ್ತ ಈತನ ಗಮನವನ್ನು ಹರಿಯುತ್ತೆ ಅಂತ ಹೇಳ್ಬೋದು. ಈತ ಮೊದಲೇದಾಗಿ ಸಂಪಾದನಾ ಕೃತಿಯನ್ನು ಲೋಕಚರಿತ, ಇವರ ಮೊದಲ ಸಂಪಾದನಾ ಕೃತಿ ನೆನ್ಪಿಟ್ಕೊಳ್ಳಿ, ಬಹಳಷ್ಟು ಇಂಪಾರ್ಟೆಂಟು. BL ರೈಸ್ ರವರ ಮೊದಲ ಸಂಪಾದನಾ ಕೃತಿ ಯಾವುದಂತಂದ್ರೆ ಲೋಕಚರಿತ ಅಂತ ಹೇಳ್ಬೋದು. ಲೋಕಚರಿತ ಅನ್ನುವಂಥದ್ದು ಸಂಪಾದನಾ ಕೃತಿ. ಈತ ಏನು ಮಾಡ್ತಾನಪ್ಪ ಅಂತಂದರೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲೇ ಒಂದು ಅದ್ಭುತವಾದಂತಹ ಒಂದು ಕೃತಿ. ಕವಿರಾಜ ಮಾರ್ಗ ಇದು ಬೆಳಕಿಗೆ ಬಂದದ್ದು ಯಾರ ನೇತೃತ್ವದಲ್ಲಿ ಅಂದರೆ ರೈಸ್ ರವರ ಅಪರಿಮಿತ ಪರಿಶ್ರಮದಿಂದ ಈ ಕವಿರಾಜ ಮಾರ್ಗ ಎನ್ನುವುದು BL ರೈಸ್ ರವರ ನೇತೃತ್ವದಲ್ಲಿ ಬೆಳಕಿಗೆ ಬಂತು. ಗ್ರಂಥ ಸಂಪಾದನಾ ಕಾರ್ಯ ಆಯಿತು ಅಂತ ಹೇಳ್ಬೋದು. ಕವಿರಾಜ ಮಾರ್ಗದ ಗ್ರಂಥ ಸಂಪಾದಕ ಯಾರು ಅಂದಾಗ BL ರೈಸ್ ಅಂತ ಹೇಳ್ಬೋದು. ಹಾಗಾದರೆ BL ರೈಸ್ ರವರ ಮೊದಲ ಸಂಪಾದನಾ ಕೃತಿ ಯಾವುದಂತಂದರೆ ಲೋಕಚರಿತ ಅಂತ ಹೇಳ್ಬೋದು. ಹೀಗೆ ಹೇಳ್ತಾ ನಾವೇನು ಮಾಡ್ಬೋದಪ್ಪ ಅಂತಂದರೆ ಅವರ ಸಂಪಾದನಾ ಕೃತಿಗಳನ್ನು ಹೇಳ್ಬೋದು. ನಂತರದಲ್ಲಿ BL ರೈಸ್ ಏನು ಮಾಡ್ತಾನೆ, ನಾಗವರ್ಮನ ಕರ್ನಾಟಕ ಭಾಷಾಭೂಷಣ ಅನ್ನುವಂಥ ಒಂದು ಕೃತಿಯನ್ನು ಸಂಪಾದನಾ ಗ್ರಂಥವಾಗಿ ಬಳಸ್ತಾನ. ಇದು ಕನ್ನಡ ಸಾಹಿತ್ಯ ಚರಿತ್ರೆ ಮತ್ತು ಭಾಷಾ ಚರಿತ್ರೆಯನ್ನು ತಿಳಿಸುತ್ತೆ. ಯಾವುದಪ್ಪ ಅಂತಂದರೆ ನಾಗವರ್ಮನ ಕರ್ನಾಟಕ ಭಾಷಾಭೂಷಣ ಅಂತ ಹೇಳ್ಬೋದು. ಇಂಪಾರ್ಟೆಂಟ್ ನೋಡ್ರಿ, ನಾಗವರ್ಮನ ಕರ್ನಾಟಕ ಭಾಷಾಭೂಷಣ BL ರೈಸ್ ರವರದು. ಪಂಪರಾಮಾಯಣವನ್ನು ಬರೆದಂಥವ್ರು ನಾಗಚಂದ್ರ. ಇದನ್ನು ಕೂಡ ಗ್ರಂಥ ಸಂಪಾದನೆ ಕಾರ್ಯ ಮಾಡ್ತಾನೆ 1874ರಲ್ಲಿ. ಪಂಪ ಭಾರತ ಪಂಪಂದು 1898ರಲ್ಲಿ, ಅಮರಕೋಶಂದು 1883ರಲ್ಲಿ, ಕರ್ನಾಟಕ ಶಬ್ದಾನುಶಾಸನ 1890ರಲ್ಲಿ. ಹೀಗೆ ಪಂಪರಾಮಾಯಣ, ಪಂಪ ಭಾರತ, ಅಮರಕೋಶ, ಕರ್ನಾಟಕ ಶಬ್ದಾನುಶಾಸನ ಇವೆಲ್ಲ ಕೃತಿಗಳನ್ನು ಗ್ರಂಥ ಸಂಪಾದನೆಯಾಗಿ ಯಾರಪ್ಪ ಅಂತಂದರೆ BL ರೈಸ್ ರವರು ಮಾಡ್ತಾರಂತ ನಾವು ಹೇಳ್ಬೋದು. ಈತ ಬಹುಭಾಷಾ ಪಂಡಿತನಾದ್ರಿ. ಈತ ರೈಸ್ ಅನ್ನುವಂತನು ಸುಮಾರು ಅರ್ಧ ಶತಮಾನಕ್ಕೆ ಹೆಚ್ಚಾಗಿ ನಾಡು ನುಡಿಗಾಗಿ ದುಡಿದ ರಸಋಷಿ ಅಂತ ನಾವು ಕುಯ್ಯಂಪನ ಕರಿತೀವಿ. ಅದೇ ರೀತಿ ಈತನು ಕೂಡ ಪಾಶ್ಚಾತ್ಯ ದೇಶದಿಂದ ಬಂದು ಮತ ಪ್ರಚಾರ ಮಾಡ್ತಾ ಸಾಹಿತ್ಯದಲ್ಲೇ ಏನು ಮಾಡ್ತಾನೆ ಅಂತಂದರೆ ಗ್ರಂಥ ಸಂಪಾದನಾ ಕೃತಿಗೆ ಎಡೆ ಹೆಜ್ಜೆ ಇಟ್ಟು ಈತನು ಅರ್ಧ ಶತಮಾನಕ್ಕಿಂತಲೂ ಹೆಚ್ಚು ನಾಡು ನುಡಿಗಾಗಿ ದುಡಿತಾನೆ ಅಂತ ಹೇಳ್ಬೋದು. ನಂತರದಲ್ಲಿ RF ಕಿಟಲ್ ಬರ್ತಾನೆ. BL ರೈಸ್ ರವರದ ನಂತರದಲ್ಲಿ ಕಿಟಲ್ ಬರ್ತಾನೆ. RF ಈತನು ಕೂಡ ಈತನಿಗೆ ಇತಿಹಾಸದಲ್ಲಿ ಒಂದು ಅಗ್ರ ಪೂಜೆಯನ್ನು ಸಲ್ಲಿಸಬೇಕಾಗಿರುವಂಥದ್ರಿ. ಯಾಕಂತಂದರೆ ಈತ RF ಕಿಟಲ್ ನಮ್ಮ ದೇಶಕ್ಕೆ ಬಂದು ಏನು ಮಾಡ್ತಾರೆ, ಇಲ್ಲಿಯೇ ಕನ್ನಡ ಕಲಿತಾನೆ, ಇಲ್ಲಿಯ ಭಾಷೆಯನ್ನು ಕಲಿತು ಹಲವಾರು ಗ್ರಂಥಗಳನ್ನು ಸಂಪಾದಿಸಿ ನಾಡು ನುಡಿಗೆ ಏನು ಮಾಡ್ತಾನಪ್ಪ ಅಂತಂದರೆ ರೆವರೆಂಡ್ ಕಿಟಲ್ ರವರ ಕೊಟ್ಟಂಥ ಕೊಡುಗೆ ಅಪಾರವಾದದ್ದು ಅಂತ ನಾವು ಹೇಳ್ಬೋದು. ಹೀಗೆ ಪಾಶ್ಚಿಮಾತ್ಯ ವಿದ್ವಾಂಸರ ಸೇವೆಯನ್ನು ಕನ್ನಡಿಗರೆಂದು ಮರೆಯುವಂತಿಲ್ಲ. ಅವ್ರು ಮಾಡಿಕೊಟ್ಟಂಥ ಸೇವೆ, ಕಿಟೆಲ್ ರವರ ಸೇವೆ ನಮ್ಮ ಭಾರತೀಯರು ಎಂದೂ ಮರಿಬಾರ್ದ್ರಿ. ಯಾಕಂತಂದರೆ
ಕರ್ನಾಟಕ ಬಂದು ಕನ್ನಡ ಭಾಷೆಯನ್ನು ಕಲಿತು ಕನ್ನಡದಲ್ಲಿ ಗ್ರಂಥ ಸಂಪಾದನೆ ಮಾಡಿರುವಂಥ ಕಾರ್ಯ ಯಾರ್ದಪ್ಪ ಅಂತಂದರೆ BL ರೈಸ್ ರವ್ರದ್ದು ಕಿಟೆಲ್ ರವ್ರದ್ದು ಅಂತ ಹೇಳ್ಬೋದು. ಕನ್ನಡ ಭಾಷಾ ಸಾಹಿತ್ಯ ನಿಘಂಟು ವ್ಯಾಕರಣ ಪಿತಾಮಹ ಅಂತ ಈತನನ್ನು ಕರಿತೀವಿ. ಜೊತೆಗೆ ಈತ ಏನು ಮಾಡ್ತಾನಪ್ಪ ಅಂತಂದರೆ ಶಬ್ದಮಣಿ ದರ್ಪಣ ಅಂತ 1872ರಲ್ಲಿ ಕನ್ನಡ ಭಾಷೆಗೆ ಹಿರಿತನವನ್ನು ತಂದುಕೊಟ್ಟಂಥದ್ದು. ಹೀಗೆ ಶಬ್ದಮಣಿ ದರ್ಪಣದ ಸಂಪಾದನಾ ಕೃತಿ ಯಾರು ತಂದ್ರಪ್ಪ ಅಂತಂದರೆ ಕಿಟೆಲ್ ಅಂತ ಹೇಳ್ಬೋದು. ಕಿಟೆಲ್ರವರು ಶಬ್ದಮಣಿ ದರ್ಪಣ ಜೊತೆಗೆ ಅನೇಕ ವಿದ್ವಾಂಸರೊಳಗೆ ಕೂಡಿ ಅನೇಕ ಪ್ರಮುಖವಾದಂಥ ಇಂಗ್ಲಿಷ್ ವ್ಯಾಖ್ಯಾನ ಅನುವಾದದೊಂದು ಉಡಿದ ಶಬ್ದಮಣಿ ದರ್ಪಣ ಎಲ್ಲ ಭಾಷಾ ಪಂಡಿತಗೆ ಮನ್ನೆಯನ್ನು ಪಡ್ಕೊಂಡಿದೆ. ಇದು ಇಂಗ್ಲಿಷರ ವ್ಯಾಖ್ಯಾನ ಇತ್ತು. ಇಂಗ್ಲಿಷ್ ವ್ಯಾಖ್ಯಾನ ಇದ್ದಿರುವಂಥದ್ದು ಈ ಶಬ್ದಮಣಿ ದರ್ಪಣ ಎಲ್ಲ ಭಾಷಾ ಪಂಡಿತರ ಮನ್ನಣೆಯನ್ನು ಪಡ್ಕೊಂಡಿರುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ಅಂತ ಹೇಳ್ಬೋದು. ನಂತರದಲ್ಲಿ ಕಿಟೆಲ್ರವರು ಶಬ್ದಮಣಿ ದರ್ಪಣ ಒಂದು ಛಂದೋಬುಂದಿ ನಾಗವರ್ಮನ ಛಂದೋಬುಂದಿ 1874ರಲ್ಲಿ ಅಂತ ಹೇಳ್ಬೋದು. ಇದು ಒಂದು ಸಂಪಾದನಾ ಕೃತಿ. ಇದು ನಾಗವರ್ಮನ ಛಂದೋಬುಂದಿ, ಇದು ಕಿಟೆಲ್ರವರದ ಸಂಪಾದನಾ ಕೃತಿ. ಕನ್ನಡ ಇಂಗ್ಲಿಷ್ ನಿಘಂಟು ಇದನ್ನು ಕೂಡ ಇದು ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಅರ್ಥ ಪ್ರಯೋಗ ನಿಷ್ಪತ್ತಿ ನಾಣ್ಣುಡಿ ಗಾದೆ ಮೊದಲಾದ ಒಳಗೊಂಡಂತಹ ನಿಘಂಟು ಇದೆ. ಇದು ಸರ್ವ ಸುಂದರವಾಗಿರುವಂತಹ ಒಂದು ಬೃಹತ್ ನಿಘಂಟು ಅಂತ ಹೇಳ್ಬೋದು. ಉತ್ತರ ಕರ್ನಾಟಕದವರಾದಂಥ ನೋಡ್ರಿ ಈ ರೀತಿಯಾಗಿ ನಾವು ಏನು ಮಾಡ್ತೀವಿ, RF ಕಿಟೆಲ್ರವ್ರದ್ದು ಶಬ್ದಮಣಿ ದರ್ಪಣ, ಛಂದೋಬುಂದಿ ನಾಗವರ್ಮನ ಛಂದೋಬುಂದಿ ಮತ್ತು ಕನ್ನಡ ಇಂಗ್ಲಿಷ್ ನಿಘಂಟು ಇವೆಲ್ಲವೂ ಏನಪ್ಪ ಅಂತಂದರೆ ಗ್ರಂಥ ಸಂಪಾದನಾ ಕೃತಿ ಅಂತ ನಾವು ಹೇಳ್ಬೋದು. 1894ರಲ್ಲಿ ಅಪ್ಪ ಅಂತಂದರೆ ಕನ್ನಡ ಇಂಗ್ಲಿಷ್ ನಿಘಂಟನ್ನು ಬಳಕೆಗೆ ತರ್ತಾನೆ ಅಂತ ಹೇಳ್ಬೋದು. ನೋಡ್ರಿ ನೆಕ್ಸ್ಟ್ ಅಪ್ಪ ಅಂತಂದರೆ ಫಗು ಹಳಕಟ್ಟಿಯವರು ವಚನ ಸಾಹಿತ್ಯದ ಪಿತಾಮಹ ಅಂತ ಅನ್ಸ್ಕೊಳ್ತಾರೆ. ಯಾವ ಭಾಗದವರು ಅಂದರೆ ಕರ್ನಾಟಕದ ಉತ್ತರ ಭಾಗ. ಇಲ್ಲಿ ತನಕ ಆಗಿತ್ರಿ ನಿಮ್ಗೆ. ಈಗ ನೋಡ್ರಿ ಫಗು ಹಳಕಟ್ಟಿಯವರು ಸಂಪಾದಿಸಿರುವಂಥ ಕೃತಿಗಳು ಯಾವುವು ಅಂದಾಗ ಉತ್ತರ ಕರ್ನಾಟಕದವರಾಗಿದ್ರಿ ಇವ್ರಿ. ಉತ್ತರ ಕರ್ನಾಟಕದವರಾಗಿ ಇವು ಯಾವ ಗ್ರಂಥಗಳ ಸಂಪಾದನೆ ಮಾಡ್ಯಾರಂದ್ರೆ ವಚನ ಸಾಹಿತ್ಯದಲ್ಲಿ ಸೇರಿ ಸೇವೆ ಸಲ್ಲಿಸಿದ್ದು ಅಪಾರವಾದದ್ದು ಅಂತ ಹೇಳ್ಬೋದು. ಅಪಾರವಾದಂಥ ಸೇವೆ ಯಾವ ಕ್ಷೇತ್ರದಲ್ಲಿ? ವಚನ ಸಾಹಿತ್ಯ ಎನ್ನುವಂಥ ಕ್ಷೇತ್ರದಲ್ಲಿ ಅಪಾರವಾದಂಥ ಸೇವೆಯನ್ನು ಸಲ್ಲಿಸಿರುವುದನ್ನು ನಾವು ನೋಡ್ತೀವಿ. ಹಳಕಟ್ಟಿಯವರು ತಮ್ಮ ಕೆಲಸವನ್ನು ಆರಂಭಿಸುವರು ಪೂರ್ವದಲ್ಲಿ ರೈಸ್ ಕಿಟೆಲ್ ರಂಥ ಘನ ಸಂಪಾದಕರು ಅನೇಕ ಗ್ರಂಥಗಳನ್ನು ಸಂಪಾದಿಸಿರು. ಅವರ ಮುಂದೆ ಇದ್ದ ಅಪ್ರಕಟಿತ ಸಾಮಗ್ರಿ ಹಿಮಗಿರಿಯಷ್ಟು ಎತ್ತರದಲ್ಲಿ ಬಿದ್ದಿತ್ತು. ನೋಡ್ರಿ, ಇವ್ರಕ್ಕಿಂತ ಮುಂಚೆ ಪಾಶ್ಚಿಮಾತ್ಯದಿಂದ ಬಂದಂಥ ರೈಸ್ ಆಗಿರ್ಬೋದು, ಕಿಟಲ್ ಆಗಿರಬಹುದು, ಕರ್ನಲ್ ಮೆಕಂಜಿ ಆಗಿರ್ಬೋದು, ಇವ್ರು ಏನು ಮಾಡ್ತಾರಪ್ಪ ಅಂದರೆ ಹಲವಾರು ಗ್ರಂಥಗಳನ್ನು ಸಂಪಾದಿಸ್ತಾರೆ. ಹೀಗೆ ಆ ಸಂಪಾದಿಸಿರುವಂತಹ ಅವರ ಮುಂದೆ ಇದ್ದ ಅಪ್ರಕಟಿತ ಸಾಮಗ್ರಿ ಹಿಮಗಿರಿಯಷ್ಟು ಎತ್ತರದಲ್ಲಿ ಬಿದ್ದಿತ್ತು. ಅವರು ಪ್ರಕಟ ಮಾಡಲಾರ್ದಂಥ ವಿಷಯ ಬಹಳಷ್ಟಿತ್ರಿ. ಪ್ರಕಟ ಮಾಡಿರುವಂಥ ವಿಷಯ ಸ್ವಲ್ಪ ಆದರೆ ಪ್ರಕಟ ಮಾಡಲಾರದೆ ಇರುವಂಥ ವಿಷಯ ಬಹಳಷ್ಟಿತ್ತು. ಅದಕ್ಕೆ ಏನು ಮಾಡ್ತಾನಪ್ಪ ಅಂತಂದರೆ ಫಗು ಹಳಕಟ್ಟಿಯವರು ವೀರಶೈವ ಗ್ರಂಥಗಳ ವಚನಗಳ ಬಗ್ಗೆ ಜನರಿಗೆ ಕಲ್ಪನೆ ಇರಲಿಲ್ಲ ಆ ಸಮಯದಲ್ಲಿ. ಹಳೆಗನ್ನಡ ಸಾಹಿತ್ಯದಲ್ಲಿ ಪಂಪ, ಪೊನ್ನ, ರನ್ನ, ಪಂಪ ರಾಮಾಯಣ, ಶಬ್ದಮಣಿ ದರ್ಪಣ, ಕವಿರಾಜ ಮಾರ್ಗ ಇವೆಲ್ಲ ಕೃತಿಗಳನ್ನು ಗ್ರಂಥ ಸಂಪಾದನಾ ಕೃತಿಯಾಗಿ ಪಾಶ್ಚಾತ್ಯ ವಿದ್ವಾಂಸರು ನಮ್ಮಲ್ಲಿ ಬಳಕೆಗೆ ತಂದರು. ಆದರೆ ವೀರಶೈವ ಧರ್ಮಕ್ಕೆ ಸಂಬಂಧಪಟ್ಟಂತಹ ವಚನ ಸಾಹಿತ್ಯದ ಬಗ್ಗೆ ಜನರಿಗೆ ಅರಿವಿನೇ ಇರಲಿಲ್ಲ ರೀ. 12ನೇ ಶತಮಾನದಲ್ಲಿ ಕ್ರಾಂತಿಕಾರಿ ಬಸವಣ್ಣನವರ ನೇತೃತ್ವದಲ್ಲಿ ಅನುಭವ ಮಂಟಪ ಸ್ಥಾಪನೆಯಾಗಿ ಅದರ ಅಧ್ಯಕ್ಷನಾಗಿ ಯಲ್ಲಮ್ಮ ಪ್ರಭುವರ ನೇತೃತ್ವದಲ್ಲಿ ಹಲವಾರು ವಚನಗಳು ನಡೆದು ಅವು ಅನುಭವದ ವಚನಗಳು. ಅವರು ಅನುಭವಿಸಿ ಜನರ ಜೀವನದ ನಡೆನುಡಿ
ಅನುಭವವನ್ನು ಅನುಭವಿಸಿ ಬರೆದಿರುವಂಥ ವಚನ ಸಾಹಿತ್ಯ. ಇದರ ಬಗ್ಗೆ ಅರಿವಿರಲಿಲ್ಲರಿ, ಯಾವ ಜನರಿಗೆ ಅರಿವಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಫಗು ಹಳಕಟ್ಟಿ ಏನು ಮಾಡ್ತಾರಪ್ಪ ಅಂತಂದರೆ, ಜನರಿಗೆ ಅರಿವನ್ನು ಮೂಡಿಸೋ ಸಲುವಾಗಿ 12ನೇ ಶತಮಾನದ ಶಿವಶರಣರ 770 ಅಮರ ಗಣಗಳ ಬಗ್ಗೆ ಮಾಹಿತಿ, ಶರಣರ ಬಗ್ಗೆ ಮಾಹಿತಿ ಒದಗಿಸೋ ಸಲುವಾಗಿ ಇವರೇನು ಮಾಡ್ತಾರ, ವಚನಗಳನ್ನು ಒಳಗೊಂಡು 1000ಕ್ಕೆ ಹೆಚ್ಚು ತಾಡೋಳಗಳನ್ನು ಸಂಗ್ರಹಿಸ್ತಾರೆ. ಏನು ಮಾಡ್ತಾರೆ, 1000ಕ್ಕೆ ಹೆಚ್ಚು ತಾಡೋಳಗಳನ್ನು ಅಂತಂದರೆ ಆ ಪತ್ರಗಳಿರ್ತಾರೆ, ಆ ತಾಡೋಳ ಪತ್ರಗಳನ್ನು ಸಂಗ್ರಹಿಸಿ ವಚನಗಳಲ್ಲಿ ಅಮೃತವನ್ನು ನಾಡಿನ ಸಾಮಾನ್ಯರಿಗೆ ಉಣಿಸುವ ಪರೋಪಕಾರಿ ಕೆಲಸ ಇವರು ಮಾಡಿದರು. ಸುಮ್ಮನೆ ಕೂಡಲಿಲ್ಲ. ನೋಡ್ರಿ, ವಚನ ಸಾಹಿತ್ಯ ಸಿಕ್ಕಿದೆ ಅಂತಂದರೆ ನಾವು ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯಿಂದ ಏನಾದರೂ ಶರಣರಿಂದ ನಾವು ಕಲ್ತಿದ್ವಿ ಅಂತಂದರೆ ಅದನ್ನು ತಿಳಿಸ್ಕೊಟ್ಟಂಥವ್ರು ಯಾರಪ್ಪ ಅಂತಂದರೆ ಫಗು ಹಳಕಟ್ಟಿಯವರು ಅಂತ ಹೇಳ್ಬೋದು. ಫಗು ಹಳಕಟ್ಟಿಯವರು. ಹೀಗೆ 12ನೇ ಶತಮಾನದ ಶಿವಶರಣರ ನಾಡು ನುಡಿ ಶರಣರ ವಚನ ಸಾಹಿತ್ಯವನ್ನು ನಮ್ಮ ಜನರ ಮುಂದೆ ಉಣಬಡಿಸಿದಂಥವ್ರು ಯಾರಪ್ಪ ಅಂತಂದರೆ ಫಗು ಹಳಕಟ್ಟಿಯವರಂತ ಹೇಳ್ಬೋದು. ಜೊತೆಗೆ ಆ ಕೃತಿಗಳನ್ನು ಒಳಗೊಂಡ ಈ ಹಸ್ತಪ್ರತಿಗಳು ರಗಳೆ, ಷಟ್ಪದಿ, ಸಾಂಗತ್ಯ, ತ್ರಿಪದಿ ಈ ಮೊದಲಾದ ರಚನೆಗಳನ್ನು ಒಳಗೊಂಡು ಆಗಿನ ಕಾಲದಲ್ಲಿ ಕೇವಲ 50 ಜನ ವಚನಕಾರರು ಇದ್ದರೆಂದು ತಿಳಿದುಕೊಂಡಿದ್ದ ಜನ ಇವರ ಸಂಪಾದನಾ ಕಾರ್ಯದಿಂದ 250 ವಚನಕಾರರು ಬೆಳಕಿಗೆ ಬಂದರು. ಕೇವಲ ಈ ಕೃತಿಗಳು ರಗಳೆ, ಷಟ್ಪದಿ, ಸಾಂಗತ್ಯ, ತ್ರಿಪದಿಯಲ್ಲಿ ಮಾತ್ರ ರಚನೆಗೊಂಡಿರುವಂತ ತಿಳ್ಕೊಂಡಿದ್ರಿ. ಆದರೆ ಆ ಸಮಯದಲ್ಲಿ 50ರಷ್ಟು ಜನರು ಮಾತ್ರ ವಚನಕಾರಿದ್ರು ಅಂತ ನಮಗೆ ಗುರ್ತಾಗಿತ್ರಿ. ಆದರೆ ಮುಂದೆ ಫಗು ಹಳಕಟ್ಟಿಯವರ ಪ್ರಯತ್ನದ ಫಲವಾಗಿ 250 ಜನ ವಚನಕಾರರಿದ್ದರು, ವಚನಗಳನ್ನು ಬರೆದಿದ್ರು. ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಕಾಯಕ, ಪ್ರಸಾದ, ವಿಭೂತಿ, ಭಸ್ಮ ಇವೆಲ್ಲದರ ಮಹತ್ವವನ್ನು ತಿಳಿಸಿಕೊಟ್ಟಂಥ ಶರಣರ, ಶಿವಶರಣರ ವಚನಗಳು. ಜೊತೆಗೆ ಅವರು 250 ಜನ ವಚನಕಾರರು ಇದ್ದರು ಅಂತ ಬೆಳಕಿಗೆ ಬಂದಿದ್ರು ಅಂತ ನಾವು ಯಾರಿಂದ ತಿಳ್ಕೊಳ್ತೀವಿ? ಫಗು ಹಳಕಟ್ಟಿಯವರಿಂದ ತಿಳ್ಕೊಳ್ತೀವಿ ಅಂತ ನಾವು ಹೇಳ್ಬೋದ್ರಿ. ಹಾಗಾದರೆ ಇವರು ವೀರಶೈವ ಧರ್ಮಕ್ಕೆ ಸಂಬಂಧಪಟ್ಟಂಥ ವಚನ ಸಾಹಿತ್ಯ, ಆ ವಚನ ಸಾಹಿತ್ಯದಲ್ಲಿರುವಂಥ ಶಿವಶರಣರ ಏನಪ್ಪ ಅಂದ್ರೆ ಕಾಯಕದ ಬಗ್ಗೆ, ದಾಸೋಹದ ಬಗ್ಗೆ, ಪ್ರಸಾದದ ಬಗ್ಗೆ, ನೆಮ್ಮದಿಯ ಬದುಕಿನ ಬಗ್ಗೆ ಹೇಳಿಕೊಟ್ಟಂಥ ಎಲ್ಲ ವಚನ ಭಂಡಾರವನ್ನು ನಮಗೆ ಏನು ಮಾಡಿದ್ರಪ್ಪ ಅಂತಂದರೆ ಫಗು ಹಳಕಟ್ಟಿಯವರು ಸಂಪಾದನಾ ಗ್ರಂಥವಾಗಿ ನಮಗೆ ಉಣಬಡಿಸಿದ್ರು. ಮತ್ತೆ ಇವರು ಸಂಪಾದನೆ ಮಾಡಿರುವಂಥ ಶಿವಶರಣರ ವಚನಗಳಲ್ಲಿ ಯಾವ ಅಂದರೆ ಬಸವಣ್ಣನ ವಚನ, ಶೂನ್ಯ ಸಂಪಾದನೆಯ ಬಗ್ಗೆ ಗ್ರಂಥ ಸಂಪಾದನೆ ಮಾಡಿದ್ರಿ. ಪ್ರಭುದೇವರ ಮೇಲೆ ವಚನಗಳನ್ನು ಗ್ರಂಥ ಸಂಪಾದನೆ ಮಾಡಿದ್ರು. ಸಿದ್ದರಾಮನ ವಚನಗಳ ಮೇಲೆ ಏನಪ್ಪ ಅಂತಂದರೆ ಗ್ರಂಥ ಸಂಪಾದನೆ ಮಾಡಿದ್ರು. ಹರಿಹರನ ರಗಳೆಗಳ ಮೇಲೆ, ಮಡಿವಾಳ ಮಾಚಿದೇವರ ವಚನಗಳ ಮೇಲೆ, ಭಕ್ತಿಯ ವಚನಗಳ ಮೇಲೆ. ನೋಡ್ರಿ ಯಾವ್ಯಾವು ಫಗು ಹಳಕಟ್ಟಿಯವರವರು ಸಂಪಾದನೆ ಮಾಡಿರುವಂತಹ ಕೃತಿಗಳು ಯಾವಂದಾಗ ಬಸವಣ್ಣನ ವಚನ ಅಂತ ಹೇಳ್ಬೋದು, ಶೂನ್ಯ ಸಂಪಾದನೆ, ಪ್ರಭುದೇವರ ವಚನಗಳು, ಸಿದ್ದರಾಮನ ವಚನಗಳು, ಹರಿಹರನಿಗೆ ಹರಿಹರನ ರಗಳೆಯ ಕವಿ ಅಂತ ಯಾರನ್ನ ಕರೀತಾರೆ? ಹರಿಹರ ಅಂತ ಕರಿತೀವಿ. ಮಡಿವಾಳ ಮಾಚಿದೇವನ ವಚನಗಳು, ಭಕ್ತಿಯ ವಚನಗಳು, ಹೀಗೆ 10 ಹಲವು ವಚನಗಳನ್ನು ಸಂಪಾದನೆಯ ಮಾಡಿದಂಥ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂತಂದರೆ ಫಗು ಹಳಕಟ್ಟಿ. ಮೊದಲೇ ಹೇಳಿದ್ದಾರೆ, ವೀರಶೈವಕ್ಕೆ ಸಂಬಂಧಪಟ್ಟಂಥ 12ನೇ ಶತಮಾನದ ವಚನ ಸಾಹಿತ್ಯವನ್ನು ಬೆಳಕಿಗೆ ತಂದದ್ದು, ಬರ್ದಿದ್ದು ಶಿವಶರಣರಾದರೆ ಅದನ್ನು ಜನರಿಗೆ ತಿಳಿಸ್ಲಕ್ಕೆ ಪ್ರಯತ್ನ ಪಟ್ಟಂಥವ್ರು ಯಾರಪ್ಪ ಅಂತಂದರೆ ಫಗು ಹಳಕಟ್ಟಿ ಅಂತ ಹೇಳ್ಬೋದು. ಹೀಗೆ ಸಂಗನ ಬಸವೇಶ್ವರ ವಚನಗಳು, ಜೊತೆಗೆ ಸಂಗನ ಬಸವೇಶ್ವರ ವಚನಗಳು ಕೂಡ ಏನು ಮಾಡ್ತಾನಪ್ಪ ಅಂತಂದರೆ ಗ್ರಂಥ ಸಂಪಾದನಾ ಕೃತಿಯಾಗಿ ಬಳಸ್ತಾನೆ. 25ಕ್ಕೂ ಹೆಚ್ಚು ಕೃತಿಗಳನ್ನು ಸಂಪಾದಿಸಿ ಕನ್ನಡ ಸಾರಸ್ವತ ಕೊಡುಗೆ ನೀಡಿದ್ದಾನೆ. 25ಕ್ಕೂ ಹೆಚ್ಚು ಕೃತಿಗಳನ್ನು ಏನು ಮಾಡ್ತಾನಪ್ಪ ಅಂತಂದರೆ ಸಂಪಾದನೆ ಮಾಡಿ ಕನ್ನಡ ನಾಡಿಗೆ, ಕನ್ನಡದ ಸಾರಸತ್ವಕ್ಕೆ ಕೊಡುಗೆಯಾಗಿ ನೀಡಿರುವುದನ್ನು ನಾವಿಲ್ಲಿ ನೋಡ್ತೀವಿ ಅಂತ ಹೇಳ್ಬೋದು. ಶಿವಾನುಭವ ಹಾಗೂ ನವ ಕರ್ನಾಟಕ ಪತ್ರಿಕೆಗಳ ಮೂಲಕ ಸ್ವರಾಜ್ಯ ಜಾಗೃತಿ ಕಾರ್ಯ ಕೈ ಹಾಕಿದ್ರು. ನೋಡ್ರಿ, ಶಿವಾನುಭವ ಹಾಗೂ ನವ ಕರ್ನಾಟಕ ಪತ್ರಿಕೆಗಳ ಮೂಲಕ, ಪತ್ರಿಕೆಗಳ ಹೆಸರು ನೋಡ್ರಿ, ಶಿವಾನುಭವ ಹಾಗೂ ನವ ಕರ್ನಾಟಕ ಪತ್ರಿಕೆ, ಇವುಗಳ ಮೂಲಕ
ಸ್ವರಾಜ್ಯ ಜಾಗೃತಿ. ಸ್ವರಾಜ್ಯ ಜಾಗೃತಿ ಅಂತಂದ್ರೆ ಸ್ವರಾಜ್ಯ ಅಂತಂದ್ರೆ ಎಚ್ಚರಗೊಳ್ಳುವಂಥದ್ದು, ಒಂದು ಶರಣರ ವಚನ ಸಾಹಿತ್ಯದ ಜಾಗೃತಿಯನ್ನು ಮೂಡಿಸೋ ಸಲುವಾಗಿ ಆತ ಏನು ಮಾಡ್ತಾನಂದ್ರೆ ಸ್ವರಾಜ್ಯ ಜಾಗೃತಿ ಕಾರ್ಯವನ್ನ ಕೈ ಹಾಕ್ತಾನೆ. ಕೈ ಹಾಕಿ ಮುಂದಕ್ಕೆ ನಡೀತಾನೆ. ಆ ಪತ್ರಿಕೆಗಳು ಯಾವುವು? ಶಿವಾನುಭವ ಹಾಗೂ ನವಕರ್ನಾಟಕ ಪತ್ರಿಕೆಗಳ ಮೂಲಕ ಫಗು ಹಳಕಟ್ಟಿಯವರು ಸ್ವರಾಜ್ಯ ಜಾಗೃತಿ ಕಾರ್ಯಕ್ಕೆ ಕೈ ಹಾಕ್ತಾರೆ ಅಂತಲೂ ಹೇಳ್ಬೋದು. BLD ಸಂಸ್ಥೆ ಶ್ರೀ ಸಿದ್ದೇಶ್ವರ ಅರ್ಬನ್ ಸಹಕಾರಿ ಬ್ಯಾಂಕನ್ನು ಸ್ಥಾಪಿಸಿದರು. ಪ್ರಶ್ನೆ ಇಂಪಾರ್ಟೆಂಟ್ ರೀ. ಶ್ರೀ ಸಿದ್ದೇಶ್ವರ ಅರ್ಬನ್ ಸಹಕಾರಿ ಬ್ಯಾಂಕನ್ನು ಸ್ಥಾಪಿಸಿದರು ಫಗು ಹಳಕಟ್ಟಿ. BLD ಸಂಸ್ಥೆ ಸ್ಥಾಪನೆ, ಶ್ರೀ ಸಿದ್ದೇಶ್ವರ ಅರ್ಬನ್ ಸಹಕಾರಿ ಬ್ಯಾಂಕ್ ಸ್ಥಾಪನೆ. ಇವೆಲ್ಲವುಗಳ ಈ ಬ್ಯಾಂಕ್ಗಳ ಸ್ಥಾಪನೆ ಯಾರದಪ್ಪ ಅಂತಂದ್ರೆ ಫಗು ಹಳಕಟ್ಟಿಯವ್ರದು ಅಂತ ಹೇಳ್ಬೋದು. ಶರಣರ ಆದರ್ಶ ನಿದರ್ಶನವಾದವರು ಇವರಾಗಿದ್ದಾರೆ. ಶರಣರಿಗೆ ಆದರ್ಶರು, ಶರಣರ ಆದರ್ಶಕ್ಕೆ ನಿದರ್ಶನರು ಯಾರೂಪ ಅಂತಂದ್ರೆ ಫಗು ಹಳಕಟ್ಟಿ ಅಂತನೂ ಹೇಳ್ಬೋದು. ಈ ರೀತಿಯಾಗಿ ನಾವು ಫಗು ಹಳಕಟ್ಟಿಯವರ ಸಂಪಾದನ ಕೃತಿಗಳನ್ನು ಬಸವಣ್ಣ ವಚನ ಅಂತ ಹೇಳ್ಬೋದು, ಶೂನ್ಯ ಸಂಪಾದನೆ ಅಂತ ಹೇಳ್ಬೋದು, ಪ್ರಭುದೇವರ ವಚನಗಳು, ಸಿದ್ದರಾಮನ ವಚನಗಳು, ಭಕ್ತಿ ವಚನಗಳು, ಹೀಗೆ ಸಂಗಮೇಶನ ವಚನಗಳು, ಹೀಗೆ 10 ಹಲವು ವಚನಗಳನ್ನು 25ಕ್ಕಿಂತಲೂ ಹೆಚ್ಚು ವಚನಗಳನ್ನು ಗ್ರಂಥ ಸಂಪಾದನೆಯನ್ನಾಗಿ ಮಾಡಿರುವುದನ್ನು ನಾವಿಲ್ಲಿ ನೋಡ್ತೀವಿ. ನಂತರದಲ್ಲಿ ಗ್ರಂಥ ಸಂಪಾದನಾ ಕಾರ್ಯಕ್ಕೆ ತೊಡಗಿದವರಲ್ಲಿ ಇನ್ನೊಬ್ಬರು ಯಾರಪ್ಪ ಅಂತಂದ್ರೆ DL ನರಸಿಂಹಾಚಾರ್ಯ. DL ನರಸಿಂಹಾಚಾರ್ಯರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಕನ್ನಡದಲ್ಲಿ ಗ್ರಂಥ ಸಂಪಾದನೆಗೆ ವೈಜ್ಞಾನಿಕ ಶಿಸ್ತನ್ನು, ಇವರೆಲ್ಲರೂ ಶಿವಾನುಭವದ ಪರಿಜ್ಞಾನವನ್ನ ಯಾರು ಕೊಡ್ತಾರಪ್ಪ ಅಂತಂದ್ರೆ ಫಗು ಹಳಕಟ್ಟಿ ಕೊಟ್ರೆ, DL ನರಸಿಂಹಾಚಾರ್ಯರು ಏನು ಮಾಡ್ತಾರೆ, ಆ ಗ್ರಂಥಗಳ ಸಂಪಾದನಾ ಗ್ರಂಥಗಳಿಗೆ ವೈಜ್ಞಾನಿಕ ಶಿಸ್ತನ್ನ ಅಳವಡಿಸಿ ಅದಕ್ಕೊಂದು ಆಯಾಮವನ್ನು ತಂದು ಕೊಟ್ಟವರು ಯಾರು ಅಂದಾಗ DL ನರಸಿಂಹಾಚಾರ್ಯ ಅಂತ ಹೇಳ್ಬೋದು. DL ನರಸಿಂಹಾಚಾರ್ಯರ ಎಕ್ಸಾಮ್ ದೃಷ್ಟಿಯಿಂದ ಹೆಂಗೆ ಕೇಳ್ತಾನಪ್ಪ ಅಂತಂದ್ರೆ ಗ್ರಂಥ ಸಂಪಾದನೆಗೆ ವೈಜ್ಞಾನಿಕ ಶಿಸ್ತನ್ನ ತಂದುಕೊಟ್ಟಂತಹ ಕವಿ ಯಾರು ಎಂದಾಗ DL ನರಸಿಂಹಾಚಾರ್ಯರು ಅನ್ನುವಂಥ ಮಾತನ್ನ ನಾವಿಲ್ಲಿ ಹೇಳಬೇಕಾಗ್ತದೆ. DLN ರವರ ಕನ್ನಡ ಗ್ರಂಥ ಸಂಪಾದನೆ ಒಂದು ಉತ್ಸವ ಗ್ರಂಥವಾಗಿದೆ. ಇವ್ರದ್ದು ಒಂದು ಗ್ರಂಥ ಇದೆ ನೋಡಿ, ಕನ್ನಡ ಗ್ರಂಥ ಸಂಪಾದನೆ ಒಂದು ಉತ್ಸವ ಗ್ರಂಥ. ಗ್ರಂಥದ ಹೆಸರು DL ನರಸಿಂಹಾಚಾರ್ಯರ ಗ್ರಂಥ ಅಂದರೆ ಕನ್ನಡ ಗ್ರಂಥ ಸಂಪಾದನೆ. ಕನ್ನಡ ಗ್ರಂಥ ಸಂಪಾದನೆ ಅಂತ ಅನ್ನುವಂಥದ್ದು ಒಂದೇನಪ್ಪ ಅಂತಂದರೆ ಒಂದು ಗ್ರಂಥ, ಉತ್ಸವ ಗ್ರಂಥ ಅಂತ ಹೇಳ್ಬೋದು. ನೆನ್ಪಿಟ್ಕೊಳ್ಳಿ, ಕನ್ನಡ ಗ್ರಂಥ ಸಂಪಾದನೆ ಒಂದು ಉತ್ಸವ ಗ್ರಂಥ ರೀ. ಯಾರ್ದು? DL ನರಸಿಂಹಾಚಾರ್ಯ. ಇವರು 7 ಕೃತಿಗಳನ್ನು ಸಂಪಾದಿತ ಮಾಡಿದ್ದಾರೆ. ಯಾವ್ಯಾವಪ್ಪ ಅಂತಂದರೆ ಸಿದ್ದರಾಮನ ಚರಿತೆ, ಒಡ್ಡಾರಾಧನೆ, ಬಹಳಷ್ಟು ಇಂಪಾರ್ಟೆಂಟ್ ನೋಡ್ರಿ. ಒಡ್ಡಾರಾಧನೆಯ ಸಂಪಾದನಾ ಕೃತಿಯ ಕವಿಯಾರು, ಕರ್ತೃ ಕವಿಯಾರು ಅಂದಾಗ DLN ನರಸಿಂಹಾಚಾರ್ಯ ಅಂತ ಹೇಳ್ಬೋದು. ಹಾಗಾದರೆ DLN ನರಸಿಂಹಾಚಾರ್ಯರ ಕೃತಿ ಉತ್ಸವ ಗ್ರಂಥ ಯಾವುದಂತಂದರೆ ಕನ್ನಡ ಗ್ರಂಥ ಸಂಪಾದನೆ ಅಂತ ಹೇಳ್ಬೋದು. ಕನ್ನಡ ಗ್ರಂಥ ಸಂಪಾದನೆ ಒಂದು ಉತ್ಸವ ಗ್ರಂಥವಾಗಿದೆ ಅಂತ ಹೇಳ್ಬೋದು. ಇವರು ಯಾವ ಯಾವ ಕೃತಿಗಳನ್ನು ಏನು ಮಾಡ್ತಾರಪ್ಪ ಅಂತಂದರೆ ಸಂಪಾದನೆ ಮಾಡ್ತಾರಂತಂತಂದರೆ ಸಿದ್ದರಾಮ ಚರಿತ ಅಂತ ಹೇಳ್ಬೋದು, ಒಡ್ಡಾರಾಧನೆ ಅಂತ ಹೇಳ್ಬೋದು, ಗೋವಿನ ಹಾಡು. ಗೋವಿನ ಹಾಡು ಇದು ಯಾರು ಸಂಪಾದನಾ ಕೃತಿ ಎಂದಾಗ DLN ನರಸಿಂಹಾಚಾರ್ಯ ಅಂತ. ಸಕಲ ವೈದ್ಯ ಸಂಹಿತಾ ಪರ್ವ, ಶಬ್ದಮಣಿ ದರ್ಪಣ, ಸುಕುಮಾರ ಚರಿತೆ. ಶಬ್ದಮಣಿ ದರ್ಪಣವನ್ನು ವಿಶೇಷವಾಗಿ ಯಾರಪ್ಪ ಅಂತಂದರೆ ಕಿಟೇಲುಂದ್ರಿ. ಶಬ್ದಮಣಿ ದರ್ಪಣ ನಿಮಗೆ ಕೊಡಲ್ಲ ಎಕ್ಸಾಮ್ನಾಗ. ಹಿಂಗೆ ಶಬ್ದಮಣಿ ದರ್ಪಣ ಕೊಟ್ಟು DL ನರಸಿಂಹ ಮತ್ತು ಕಿಟೇಲ್ ಕೊಡಲ್ಲ, ಹಾಂಗೆ ಕೊಡಲ್ರ. ಏನು ಕೊಡ್ತಾನಪ್ಪ ಅಂತಂದರೆ ಒಬ್ರದಾದ್ರೆ ಯಾರ್ದಾದ್ರೂ ಒಬ್ರು ಕೊಡ್ತಾನೆ. ಶಬ್ದಮಣಿ ದರ್ಪಣ ಸಂಪಾದನಾ ಕೃತಿಯನ್ನು DL ಒಬ್ರು ಕೊಟ್ಟಿರ್ತಾನೆ ಅಥವಾ ಕಿಟೇಲ್ರ ಕೊಟ್ಟಿರ್ತಾನೆ. ಕಿಟೇಲ್ರ ಹಾಕ್ರಿ, ಕಿಟೇಲ್ ಇದ್ದಿದ್ದಿಲ್ಲ ಆ ಜಾಗದಾಗ DLN ನರಸಿಂಹಾಚಾರ್ಯ ಇತ್ತಂತಂದರೆ DLN ಅಂತ ಹಾಕ್ರಿ. ಹಾಗಾದರೆ ಸಿದ್ದರಾಮ ಚರಿತೆ ಮತ್ತು ಒಡ್ಡಾರಾಧನೆ ಇಂಪಾರ್ಟೆಂಟ್ ರೀ. ಒಡ್ಡಾರಾಧನೆ ಎನ್ನುವಂಥದ್ದು DLN ನರಸಿಂಹಾಚಾರ್ಯರ ಸಂಪಾದನಾ ಕೃತಿ. ಗೋವಿನ ಹಾಡು DL ನರಸಿಂಹಾಚಾರ್ಯರದು. ಜೊತೆಗೆ ಸಕಲ ವೈದ್ಯ ಸಂಹಿತಾ ಪರ್ವ ಅನ್ನುವಂಥದ್ದು,
ಡಿ ಎಲ್ ಅವ್ರದ್ದು, ಶಬ್ದಮಣಿ ದರ್ಪಣ ಅನ್ನುವಂಥದ್ದು ಡಿ ಎಲ್ ಅವ್ರದ್ದು, ಭೀಷ್ಮ ಪರ್ವ ಅನ್ನುವಂಥದ್ದು, ಸುಕುಮಾರ ಚರಿತ್ರೆ ಎನ್ನುವುದು ಬಹಳಷ್ಟು ಇಂಪಾರ್ಟೆಂಟ್ ರೀ. ಡಿ ಎಲ್ ನರಸಿಂಹಾಚಾರ್ಯ ಅವರ ಸಂಪಾದನಾ ಕೃತಿಗಳು ಬಹಳಷ್ಟು ಇಂಪಾರ್ಟೆಂಟ್ ರೀ. ಸಿದ್ದರಾಮ ಚರಿತ್ರೆ ಒಂದು, ಎರಡನೇದಾಗಿ ಸಿದ್ದರಾಮಚರಿತೆ, ಒಡ್ಡಾರಾಧನೆ, ಗೋವಿನ ಹಾಡು, ಸಕಲ ವೈದ್ಯ ಸಂಹಿತಾ ಪರ್ವ, ಸಪ್ತಮಣಿ ದರ್ಪಣ, ಸುಕುಮಾರ ಚರಿತೆ ಮತ್ತು ಭೀಷ್ಮ ಪರ್ವ ಅನ್ನುವಂಥ ಇವೆಲ್ಲವೂ ಸಂಪಾದನಾ ಕೃತಿಯಾಗಿ ಏನು ಮಾಡ್ತಾರಪ್ಪ ಅಂತಂದರೆ ಡಿ ಎಲ್ ನರಸಿಂಹಾಚಾರ್ಯರು ಸಂಪಾದನಾ ಕೃತಿಯಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಸಿದ್ದರಾಮ ಚರಿತೆ, ಒಡ್ಡಾರಾಧನೆ, ಗೋವಿನ ಹಾಡು, ಸಕಲ ವೈದ್ಯ ಸಂಹಿತಾ ಪರ್ವ, ಶಬ್ದಮಣಿ ದರ್ಪಣ, ಸುಕುಮಾರ ಚರಿತ್ರೆ, ಭೀಷ್ಮ ಪರ್ವ. ಸಿದ್ದರಾಮ ಚರಿತ್ರೆ ಏನಾಗ್ತದಪ್ಪ ಅಂತಂದ್ರೆ ಶ್ರೀ ಟಿ ಎಸ್ ವೆಂಕಣ್ಣಯ್ಯನವರ ಜೊತೆ ಸಂಪಾದಿಸಿದ್ದಾರೆ. ಪ್ರಶ್ನೆ ಕೇಳ್ತಾನೆ, ಸಿದ್ದರಾಮ ಚರಿತ್ರೆಯನ್ನು ಡಿ ಎಲ್ ನರಸಿಂಹಾಚಾರ್ಯ ಯಾರ ಜೊತೆಗೆ ಸಂಪಾದನೆ ಮಾಡಿರ್ತಾರೆ ಅಂದ್ರೆ ಟಿ ಎಸ್ ವೆಂಕಣ್ಣಯ್ಯನವರ ಜೊತೆಗೂಡಿ ಸಿದ್ದರಾಮ ಚರಿತ್ರೆಯನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಂಪಾದನೆ ಮಾಡಿರ್ತಾರೆ. ನೆನ್ಪಿಟ್ಕೊಳ್ಳಿ, ಡಿ ಎಲ್ ನರಸಿಂಹಾಚಾರ್ಯ ಅವರು ಟಿ ಎಸ್ ವೆಂಕಣ್ಣಯ್ಯನವರ ಜೊತೆ ಕೂಡಿ ಶ್ರೀ ಟಿ ಎಸ್ ವೆಂಕಣ್ಣಯ್ಯನವರ ಜೊತೆ ಕೂಡಿ ಸಿದ್ದರಾಮ ಚರಿತ್ರೆಯನ್ನು ಸಂಪಾದನೆ ಮಾಡಿರ್ತಾರೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಇದು ಸಿದ್ದರಾಮ ಚರಿತ್ರೆ ಒಂದು ಕನ್ನಡದಲ್ಲಿ ಒಂದು ಸಂಪೂರ್ಣವಾಗಿರುವಂಥ ಕಾವ್ಯಗಳಲ್ಲಿ ಒಂದ್ರಿ, ಸಂಪೂರ್ಣವಾಗಿರುವಂಥದ್ದು, ಯಾವುದೇ ರೀತಿಯ ಅರ್ಧಂಬರ್ಧ ಇಲ್ಲರಿ, ಸಂಪೂರ್ಣವಾದಂಥ ಒಂದು ಕಾವ್ಯ ಅಂತ ನಾವು ಹೇಳ್ಬೋದು. ಒಡ್ಡಾರಾಧನೆಯ ಕರ್ತೃ ಯಾರು ಅಂದಾಗ ಶಿವಕೋಟಾಚಾರ ಆಗಿದ್ರೆ ಶಿವಕೋಟ್ಯಾಚಾರ ಬೇಕು, ಶಿವಕೋಟ್ಯಾಚಾರ ಮಾಡ್ಕೊಳ್ಳಿ. ಒಡ್ಡಾರಾಧನೆ ಅನ್ನುವಂಥದ್ದು ಯಾರ ಸಂಪಾದನಾ ಕೃತಿ ಅಂದಾಗ ಡಿ ಎಲ್ ನರಸಿಂಹಾಚಾರ್ಯರವ್ರದು, ಶಬ್ದಮಣಿ ದರ್ಪಣ ಅಂದಾಗ ಕಿಟ್ಟೆಲ್ ಅವ್ರದ್ದು, ಕವಿರಾಜ ಮಾರ್ಗ ಅಂದಾಗ ಬಿ ಎಲ್ ರೈಸ್ರವ್ರದ್ದು. ಬಹಳಷ್ಟು ಇಂಪಾರ್ಟೆಂಟ್ ಇವೆಲ್ಲ. ಈತ ಸಿದ್ದರಾಮ ಚರಿತ್ರೆ ಗ್ರಂಥ ಸಂಪಾದನೆಯನ್ನು ಮಾಡಿದರ ಜೊತೆಗೆ ಒಡ್ಡಾರಾಧನೆಯನ್ನು ಮಾಡ್ತಾನೆ. ಈ ಕೃತಿ ಹೆಸರು, ಕೃತಿಯ ಕಾರಣ ಹೆಸರು, ಕಾಲ, ದೇಶ, ವಿಚಾರಗಳನ್ನು ಕುರಿತು ವಿಪುಲವಾಗಿ ವಿವೇಚಿಸಿದ್ದಾರೆ. ಯಾರು? ಡಿ ಎಲ್ ನರಸಿಂಹಾಚಾರ್ಯ. ಆ ಕೃತಿಯ ಹೆಸರೇನು, ಆ ಕೃತಿ ಕಾಲ ಏನು, ಕೃತಿಯ ಕಾಲ ಎಷ್ಟು, ದೇಶ ಎಲ್ಲಿಂದು, ಯಾವ ದೇಶದಿಂದ ಎಂಬ ಎಲ್ಲ ವಿಚಾರಗಳನ್ನು ಕುರಿತು ಚರ್ಚಿಸಿದ್ದಾರೆ. ಹಸ್ತಪ್ರತಿಗಳ ಸಂಕಲನ, ಪಾಠ ನಿಯೋಜನೆ, ಸಂಸ್ಕೃತ ಪ್ರಾಕೃತ ಭಾಷೆಗಳ ಉಲ್ಲೇಖಗಳು ಇವುಗಳನ್ನು ಕುರಿತು ಅತ್ಯಂತ ಎಚ್ಚರಿಕೆಯಿಂದ ಕೆಲಸ ಮಾಡಿದ್ದಾರೆ. ನೋಡ್ರಿ, ಹಸ್ತಪ್ರತಿಗಳ ಸಂಕಲನ, ಪಾಠ ನಿಯೋಜನೆ. ಈ ಹಸ್ತಪ್ರತಿಗಳ ಸಂಕಲನೆ ಪಾಠ ಯೋಜನೆ ರಚನೆ ಮಾಡ್ಬೇಕಲ್ರಿ. ಆ ಪಾಠ ರಚನೆ ಯೋಜನೆಯಲ್ಲಿ ಸಂಸ್ಕೃತವಾಗಿ ಪ್ರಾಕೃತಿಕ ಭಾಷೆಗಳ ಉಲ್ಲೇಖಗಳು ಇವುಗಳೆಲ್ಲ ಕುರಿತನ್ನ ಅತ್ಯಂತ ಎಚ್ಚರಿಕೆಯಿಂದ ಏನು ಮಾಡಿದಾರಪ್ಪ ಅಂದ್ರೆ ಕೆಲಸ ಮಾಡಿದ್ದಾರೆ. ಸಂಸ್ಕೃತ ಭಾಷೆಯನ್ನ ಕುರಿತು, ಪ್ರಾಕೃತ ಭಾಷೆಯನ್ನು ಕುರಿತು ಎಲ್ಲ ಭಾಷೆಗಳನ್ನು ಬಳಸಿಕೊಂಡು ಎಚ್ಚೆತ್ತರವಾಗಿ ಹಸ್ತಪ್ರತಿಗಳ ಸಂಕಲನ ಪಾಠ ಯೋಜನೆಯನ್ನು ಮಾಡಿರುವವರು ಯಾರು ಅಂದಾಗ ಡಿ ಎಲ್ ನರಸಿಂಹಾಚಾರ್ಯರು ಅಂತ ನಾವು ಹೇಳ್ಬೋದು. ಹೀಗೆ ಹಸ್ತಪ್ರತಿಗಳ ಪಾಠ ನಿಯೋಜನೆ ಸಂಸ್ಕೃತದಲ್ಲಿ ಮತ್ತು ಪ್ರಾಕೃತದಲ್ಲಿ ಬಳಸ್ಕೊಳ್ತಾರೆ. ಶಬ್ದಮಣಿ ದರ್ಪಣದಲ್ಲಿ ಪಾಠ ಸಮಸ್ಯೆಯನ್ನ ಕುರಿತು ವಿಸ್ತಾರವಾಗಿ ಚರ್ಚಿಸಿದ್ದಾರೆ. ನೋಡ್ರಿ, ಶಬ್ದಮಣಿ ದರ್ಪಣ ಸಂಪಾದನಾ ಕೃತಿಯನ್ನ ಡಿ ಎಲ್ ನರಸಿಂಹಾಚಾರ್ಯ ಅಂತಾರೆ. ಅದರಲ್ಲಿ ಯಾವ ವಿಷಯವನ್ನು ತೆಗೆದುಕೊಳ್ತಾರೆ ಅಂದ್ರೆ ಪಾಠದ ಸಮಸ್ಯೆಯನ್ನು, ಶಬ್ದಮಣಿ ದರ್ಪಣದಲ್ಲಿ ಬರುವಂತ ಪಾಠ ಸಮಸ್ಯೆಯನ್ನ ಕುರಿತು ವಿಸ್ತಾರವಾಗಿ ಚರ್ಚಿಸ್ತಾರೆ. ನೋಡ್ರಿ, ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವರು ಶಬ್ದಮಣಿ ದರ್ಪಣ ಯಾರ ನೇತೃತ್ವದಲ್ಲಿ ಅಂತಂದ್ರೆ ಕಿಟೆಲ್ಲ ಆಗ್ಯದ, ಆದರೂ ಕೂಡ ಇವರು ಶಬ್ದಮಣಿ ದರ್ಪಣದಲ್ಲಿ ಪಾಠ ಸಮಸ್ಯೆಯನ್ನು ತೆಗೆದುಕೊಳ್ತಾರೆ. ಪಾಠದ ಸಮಸ್ಯೆಯನ್ನು ಕುರಿತು ವಿಸ್ತಾರವಾಗಿ ಏನ್ ಮಾಡ್ತಾರೆ, ಚರ್ಚಿಸ್ತಾರೆ. ಚರ್ಚಿಸಿ ಗೋವಿನ ಹಾಡು ಇದೊಂದು ಜಾನಪದ ಕಥನ ಗೀತೆಯಾಗಿದೆ. ಜೊತೆಗೆ ಶಬ್ದಮಣಿ ದರ್ಪಣನು ಕೂಡ ಗ್ರಂಥ ಸಂಪಾದನಾ ಕೃತಿ, ಮತ್ತೆ ಗೋವಿನ ಹಾಡು ಕೂಡ, ಒಡ್ಡಾರಾಧನೆನೂ ಕೂಡ, ಸಿದ್ದರಾಮ ಚರಿತ್ರೆ, ಒಡ್ಡಾರಾಧನೆ, ಮತ್ತೆ ಯಾವುದಪ್ಪ ಅಂತಂದ್ರೆ ಶಬ್ದಮಣಿ ದರ್ಪಣ, ಗೋವಿನ ಹಾಡು, ಡಿ ಎಲ್ ನರಸಿಂಹಾಚಾರ್ಯ ಅವರು. ಗೋವಿನ ಹಾಡು ಒಂದು ಜಾನಪದ ಕಥನ ಗೀತೆಯಾಗಿದೆ. ಕಥನ ಗೀತೆ ಗೋವಿನ ಹಾಡು ಯಾವುದಪ್ಪ ಅಂದ್ರೆ ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತಿಹುದು ಕರ್ನಾಟಕ ದೇಶದೊಳು, ಪುಣ್ಯಕೋಟಿ ಎಂಬ ಆಕಳು ಇರುತ್ತಿಹದು ಅನ್ನುವಂಥ ಒಂದು ಹಾಡು ಏನಿದೆಯಲ್ಲ, ಇದು ಪುಣ್ಯಕೋಟಿಯ ಹಾಡು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಗೋವಿನ ಹಾಡು ಸತ್ಯದಿಂದ, ಸತ್ಯವನ್ನ ನೋಡಿದ್ರೆ ಎಂಥ ಕಷ್ಟದ ಸಮಯ ಬಂದರೂ ಕೂಡ ಪಾರಾಗುವುದು ಸಹಜ ಅಂತ ಅನ್ನುವಂಥ ಮಾತನ್ನು, ಸತ್ಯಕ್ಕೆ ಬೆಲೆ ಇದೆ, ಸತ್ಯದಿಂದ ಬದುಕನ್ನು ಸಾಗಿಸಬೇಕು ಅನ್ನುವಂಥ ಅರ್ಥದಿಂದ ಗೋವಿನ ಹಾಡನ್ನು
ಇಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ನೋಡ್ರಿ, ಹಿಂದಿನ ಮತ್ತೆ ಅದು ಪುಣ್ಯಕೋಟಿ ಆಕಳು ಬಂದು ತನ್ನ ಕರುವಿನ ಹತ್ರ ಬರುತ್ತೆ. ಕರುವಿನ ಹತ್ರ ಬಂದು ಏನು ಹೇಳುತ್ತೆ? ಎಲ್ಲ ಆಕಳಿಗೆ ಹೇಳುತ್ತೆ, ಹಿಂದೆ ಬಂದರೆ ಒದೆಯಬೇಡಿ, ಮುಂದೆ ಬಂದರೆ ಹಾಯಬೇಡಿ, ಎನ್ನ ಕಂದ ಮೈರುಹುತೆಂದು ಕಾಡಿನತ್ತ ನಡೆಯಿತು. ಆ ಪುಣ್ಯಕೋಟಿ ಎನ್ನುವಂಥ ಆಕಳು ಏನು ಮಾಡುತ್ತೆ? ಎಲ್ಲಿ ಬರುತ್ತೆ? ತನ್ನ ಮಗುವಿನ ಹತ್ರ ಬಂದು ಮಗುವಿಗೆಲ್ಲ ಮುದ್ದಾಡಿ ಮುದ್ದಾಡಿ, ಮಗು ನಾ ಹೋಗ್ತೀನಿ, ಈಗ ಮಾತು ಕೊಟ್ಟಿನಿ ಹುಲಿರಾಜನಿಗೆ, ಸಿಂಹರಾಜನಿಗೆ, ಹುಲಿರಾಜನಿಗೆ ಅಂತ ಹೇಳಿ ಹೊರಟು ಹೋದಾಗ ಅಲ್ಲಿ ಏನಾಗ್ತದ? ಆ ಹುಲಿರಾಜ ಗುಹೆದಲ್ಲಿದ್ದಾಗ ಹೋಗಿ ಕುಂತು ಬಿಡ್ತದ, ತಿನ್ನೋಪ್ಪ ನನಗಂತಂದಾಗ ಅದು ಈ ಪುಣ್ಯಕೋಟಿಯ ಸತ್ತತೆಯನ್ನು ಮನಗಂಡು ರೋಮಾಂಚಕರ ಎಂಥ ಪ್ರಾಣಿಯಪ್ಪ ಅಂತ ತಿಳ್ಕೊಂಡು ತಾನೇ ಗುಡ್ಡದ ಮೇಲಿಂದ ಬಿದ್ದು ಸಾವನ್ನಪ್ಪುವಂಥ ಒಂದು ಕಥೆಯನ್ನು ನೀವು ನೋಡ್ತೀರಿ. ಇದು DL ನರಸಿಂಹಾಚಾರ್ಯ ಅವರದ ಹಾಡು. ಇದು ಒಂದು ಜನಪದ ಕಥನ ಗೀತೆಯಾಗಿದೆ. ಇವುಗಳಲ್ಲದೆ ಪಂಪರಾಮಾಯಣ ಸಂಗ್ರಹ, ಸಿದ್ದರಾಮ ಚರಿತ್ರೆ ಸಂಗ್ರಹಗಳನ್ನು ಅಮೂಲ್ಯವಾದ ಪ್ರಸ್ತಾವನೆಗಳನ್ನು ಹೊರತಂದಿದ್ದಾರೆ. ಪಂಪರಾಮಾಯಣ ಸಂಗ್ರಹನೂ ಕೂಡ ಮಾಡಿದ್ದಾರೆ, ಸಿದ್ದರಾಮ ಚರಿತ್ರೆ ಸಂಗ್ರಹಗಳನ್ನು ಕೂಡ ಮಾಡಿದ್ದಾರೆ. ಯಾರು? DL ನರಸಿಂಹಾಚಾರ್ಯರವರು ಅಂತ ನಾವು ಹೇಳ್ಬೋದು. ನಂತರದಲ್ಲಿ ಯಾರು ನೋಡ್ತೀವಪ್ಪ ಅಂತಂದ್ರೆ ತೀನಂ ಶ್ರೀಕಂಠಯ್ಯನವ್ರದ್ದು. ನೋಡಿ, ಸಿಲೆಬಸ್ ಸಂಬಂಧಪಟ್ಟಂತೆ ಇದೆ ರೀ. ಒಡ್ಡರಾಧನೆ ಅಂತ ಕೇಳಿದಾನೆ, ಮತ್ತೆ ಬಸವಣ್ಣನ ವಚನಗಳು ಅಂತ ಕೇಳಿದ್ದಾರೆ. ಹೀಗೆ ಎಲ್ಲ ಏನಪ್ಪ ಅಂದರೆ ತೀನಂ ಶ್ರೀಕಂಠಯ್ಯ, DL ನರಸಿಂಹಾಚಾರ್ಯರು, ಕಿಟೇಲ್ರವರು, ಜೊತೆಗೆ ಕರ್ನಲ್ ಮೆಕೆಂಜಿ ಅವರು, BL ರೈಸ್ರವರು, ಹೀಗೆ ಹಲವು ಎಲ್ಲ ಕವಿಗಳನ್ನು ಕೇಳಿದ್ದಾರೆ. ಕವಿಗಳ ಪ್ರಕಾರನೇ ಕೂಡ ಇದು ಸಿಲೆಬಸ್ ಇದೆ ಅಂತನ ಹೇಳ್ತಾ, ನಂತರದಲ್ಲಿ ತೀನಂ ಶ್ರೀಕಂಠಯ್ಯವರು ಯಾವ ಕೃತಿಗಳನ್ನು ಸಂಪಾದನೆ ಮಾಡಿದ್ರಂದರೆ, ತೀನಂ ಶ್ರೀಕಂಠಯ್ಯ ಅಂತಂದಾಗ ನಾವು ಏನಂತ ತಿಳ್ಕೋಬೇಕುಪ್ಪ ಅಂತಂದರೆ, ಕನ್ನಡ ಸಂಶೋಧನೆ ಕ್ಷೇತ್ರದಲ್ಲಿ ಇವ್ರ ಹೆಸರು ಅಪಾರವಾದದ್ರ ದೊಡ್ಡದಿದೆ. ಇವ್ರ ಹೆಸರು ತೀನಂ ಶ್ರೀಯವ್ರದ್ದು ವಾಸ್ತವವಾಗಿ ಬರೆದಿದ್ದು ಕಡಿಮೆ. ಅವರ ಬದುಕು ಬಹುಮಟ್ಟಿಗೆ ಓದು, ಚಿಂತನೆ, ಚರ್ಚೆ, ಪಾಠ, ಬೋಧನೆಗಳಲ್ಲಿ ಕಳೆಯಿತು. ವಾಸ್ತವವಾಗಿ ಬರೆದದ್ದು ಕಡಿಮೆ. ನೋಡ್ರಿ, ವಾಸ್ತವ, ಕಲ್ಪನೆ, ವಾಸ್ತವ. ಕಲ್ಪನೆ ಅಂದ್ರೆ ಕಾಲ್ಪನಿಕವಾಗಿ, ವಾಸ್ತವಿಕ ಅಂದ್ರೆ ನಿಜ ಜೀವನದಲ್ಲಿ ನಡೆಯಿರುವಂಥದ್ದು. ಆದರೆ ವಾಸ್ತವಿಕವಾಗಿ ಆತ ಬರೆದಿದ್ದು ಕಡಿಮೆ. ಆದರೂ ಕೂಡ ಅವ್ರು ಹೆಚ್ಚಿನ ರೀತಿಯಲ್ಲಿ ಓದಿಗೆ ಮಹತ್ವ ಕೊಡ್ತಿದ್ರು. ಓದು, ಚಿಂತನೆ ಮಾಡ್ತಾ ಇದ್ರು, ಚರ್ಚೆ ಮಾಡ್ತಾ ಇದ್ರು, ಪಾಠ ಬೋಧನೆಯಲ್ಲಿ ಕಳೀತಾ ಇದ್ರು. ಈ ರೀತಿ ತೀನಂ ಶ್ರೀಕಂಠಯ್ಯನವರು ಅತ್ಯಮೂಲ್ಯವಾದಂಥ ಒಬ್ಬ ಕವಿ ಅಂತ ನಾವು ಹೇಳ್ಬೋದು. ಪಾಶ್ಚಿಮಾತ್ಯ ಕಾವ್ಯಮೀಮಾಂಸೆಯನ್ನು ಬರೆದಂಥವ್ರು ತೀನಂ ಶ್ರೀಕಂಠಯ್ಯನೇ ರೀ. ತೀನಂ ಶ್ರೀಕಂಠಯ್ಯ ಒಬ್ಬ ಅದ್ಭುತ ಕವಿ ಅಂತ ಹೇಳ್ಬೋದು. ಜೊತೆಗೆ ಈತ ಸಂಪಾದಿಸಿದಂತಹ ಒಂದು ಪ್ರಾಚೀನ ಕೃತಿಗಳು ಎರಡು. ಒಂದು ಹರಿಹರನ ನಂಬಿಯಣ್ಣನ ರಗಳೆ, ಮತ್ತೊಂದು ಗದಾಯುದ್ಧ ಸಂಗ್ರಹ. ನೆನ್ಪಿಟ್ಕೊಳ್ಳಿ, ಈ ತೀನಂ ಶ್ರೀಕಂಠಯ್ಯನವರ ಸಂಪಾದಿತ ಒಂದು ಪ್ರಾಚೀನ ಕೃತಿ. ಆತ ಎರಡೇ ಗ್ರಂಥ ಸಂಪಾದನೆ ಮಾಡಿರೋದಲ್ಲ, ಆದರೆ ಪ್ರಾಚೀನ ಕೃತಿಗಳನ್ನು ಗ್ರಂಥ ಸಂಪಾದನೆಯನ್ನು ಮಾಡಿದಾನೆ. ಆ ಪ್ರಾಚೀನ ಕೃತಿಗಳಲ್ಲಿ ಯಾವುದಪ್ಪ ಅಂತಂದರೆ ಹರಿಹರನ ನಂಬಿಯಣ್ಣ ರಗಳೆ. ಇದು ಯಾರ ಸಂಪಾದನಾ ಕೃತಿ ಎಂದಾಗ ತೀನಂ ಶ್ರೀಕಂಠಯ್ಯನವರದು ಅಂತ ಹೇಳ್ಬೋದು. ತೀನಂ ಶ್ರೀಕಂಠಯ್ಯನವರದು ಏನಪ್ಪಾ ಅಂದರೆ ಹರಿಹರನ ನಂಬಿಯಣ್ಣನ ರಗಳೆ ಅನ್ನುವಂಥದ್ದು ಮತ್ತೊಂದು ಗದಾಯುದ್ಧ ಸಂಗ್ರಹ ಅನ್ನುವಂತಹ ಸಂಪಾದನಾ ಕೃತಿ. ಇದು ಅತ್ಯಂತ ಪ್ರಾಚೀನ ಕೃತಿಗಳಲ್ಲಿ ಒಂದು ಅಥವಾ ಎರಡು ಅಂತ ಹೇಳ್ಬೋದು. ಎರಡರಲ್ಲಿ ಮೊದಲನೇದು ಯಾವುದಪ್ಪ ಅಂತಂದರೆ ಹರಿಹರನ ನಂಬಿಯಣ್ಣನ ರಗಳೆ ಮತ್ತು ಗದಾಯುದ್ಧದ ಸಂಗ್ರಹ ಅನ್ನುವಂಥದ್ದು. ಇವೆರಡು ಕೃತಿಗಳು ಪ್ರಾಚೀನ ಗ್ರಂಥಗಳು ಅಂತ ನಾವು ಹೇಳ್ಬೋದು. ಜೊತೆಗೆ TS ವೆಂಕಣ್ಣಯ್ಯನವರ ಗ್ರಂಥ TS ವೆಂಕಣ್ಣಯ್ಯನವರು ಕೂಡ ಒಬ್ಬ ಗ್ರಂಥ ಸಂಪಾದನಕಾರರು. ಈ TS ವೆಂಕಣ್ಣಯ್ಯನವರ ಗ್ರಂಥ ಸಂಪಾದನಾ ಕಾವ್ಯದಲ್ಲಿ ತೀನಂ ಶ್ರೀಕಂಠಯ್ಯ ಮತ್ತು DL ನರಸಿಂಹಾಚಾರ್ಯ ಅವರಿಗೆ ಸಹಾಯ ಮಾಡ್ತಾರೆ. ಯಾರು? ತೀನಂ ಶ್ರೀಕಂಠಯ್ಯನವರು DLN ಅವರಿಗೆ ಸಹಾಯ ಮಾಡ್ತಾರೆ. ಅಂದ್ರ TS ವೆಂಕಣ್ಣಯ್ಯನವರ ಗ್ರಂಥ ಸಂಪಾದನಾ ಕಾವ್ಯದಲ್ಲಿ, ಅವ್ರದ್ದು ಗ್ರಂಥ ಸಂಪಾದನಾ ಕಾರ್ಯದಲ್ಲಿ ಈ ತೀನಂ ಶ್ರೀ ಅವರು DLN ಅವರಿಗೆ ಸಹಾಯ ಮಾಡುತ್ತಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ಟೋಟಲ್ ಆಗಿ TS ವೆಂಕಣ್ಣಯ್ಯನವರಿಗೆ ತೀನಂ ಶ್ರೀಕಂಠಯ್ಯ ಮತ್ತು DL ನರಸಿಂಹಾಚಾರ್ಯರು ಸಹಾಯ ಮಾಡಿರೋದನ್ನು ನೋಡ್ತೀವಿ. ತಮ್ಮ ಗುರುಗಳ ನೇತೃತ್ವದಲ್ಲಿ ಗ್ರಂಥ ಸಂಪಾದನೆ ಶಿಕ್ಷಣವನ್ನು ಪಡಿತಾರೆ.
ಈ ರೀತಿಯಾಗಿ ನಾವೇನು ಮಾಡ್ತೀವಪ್ಪ ಅಂತಂದರೆ ತೀನಂ ಶ್ರೀಕಂಠಯ್ಯನವ್ರದ್ದು ಅತ್ಯಂತ ಪ್ರಾಚೀನ ಸಂಪಾದನಾ ಕೃತಿಗಳು ಯಾವುವು ಅಂತಂದಾಗ ಮೊದಲನೇದು ಯಾವುದಪ್ಪ ಅಂತಂದರೆ ಹರಿಹರನ ನಂಬಿಯಣ್ಣನ ರಗಳೆ ಮತ್ತು ಗದಾಯುದ್ಧ ಸಂಗ್ರಹ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳ್ಬೋದ್ರಿ. ತೀನಂ ಶ್ರೀ ಅವ್ರದ್ದು ಹರಿಹರನ ನಂಬಿಯಣ್ಣ ಒಟ್ಟು 5 ಪ್ರತಿಗಳನ್ನು ಬಳಸ್ಕೊಂಡಿದ್ದಾರೆ. ಅದರಲ್ಲಿ 5 ಪ್ರತಿಗಳನ್ನು ಬಳಸ್ಕೊಳ್ತಾರೆ. 5 ಪ್ರತಿಗಳನ್ನು ಬಳಸ್ಕೊಂಡು ಪಾಠಾಂತರ ಚಿಹ್ನೆಗಳನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಬಳಕೆಗೆ ತಂದದ್ದು ಗ್ರಂಥ ಸಂಪಾದನೆ ಶಾಸ್ತ್ರಕ್ಕೆ ತೀನಂ ಶ್ರೀಯವರ ಒಂದು ಉಪಯುಕ್ತವಾದ ಕೊಡುಗೆ. ತೀನಂ ಶ್ರೀಯವರದ್ದು ವಿಶೇಷವಾದಂಥ ಒಂದು ಕೊಡುಗೆ ಯಾವುದಪ್ಪ ಅಂತಂದರೆ ಹರಿಹರನ ನಂಬಿಯಣ್ಣನ ಒಟ್ಟು 5 ಪ್ರತಿಗಳನ್ನು ಬಳಸ್ಕೊಂಡು ಪಾಠಾಂತರ ಚಿಹ್ನೆಗಳು ಅವಲ್ರಿ, ಚಿಹ್ನೆಗಳು ಯಾವ್ಯಾವಪ್ಪ ಅಂತಂದರೆ ಉದ್ಗಾರವಾಚಕ ಚಿಹ್ನೆ, ಮತ್ತು ಪ್ರಶ್ನಾರ್ಥಕ ಚಿಹ್ನೆ, ಮತ್ತು ಯಾವುದಪ್ಪ ಅಂತಂದರೆ ಆವರಣದ ಚಿಹ್ನೆಗಳು ಬರ್ತಾವ್ರಿ. ಆ ಪಾಠಾಂತರದಲ್ಲಿ ಬರುವಂಥ ಚಿಹ್ನೆಗಳನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಬಳಕೆಗೆ ತರ್ತಾರೆ. ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಬಳಕೆಗೆ ತಂದಿದಂಥ ಕವಿ ಯಾರು ಅಂತಂದಾಗ ತೀನಂ ಶ್ರೀಕಂಠಯ್ಯ. ಯಾವುದರಲ್ಲಿ ಅಂತಂದ್ರೆ ಪಾಠಾಂತರ ಚಿಹ್ನೆಗಳನ್ನು ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಬಳಕೆಗೆ ತಂದದ್ದು ತೀನಂ ಶ್ರೀಕಂಠಯ್ಯ. ಗ್ರಂಥ ಸಂಪಾದನೆ ಶಾಸ್ತ್ರಕ್ಕೆ ತೀನಂರವರ ಕೊಡುಗೆ ಉಪಯುಕ್ತವಾದದ್ದು. ಒಂದು ಗ್ರಂಥ ಸಂಪಾದನೆ ಶಾಸ್ತ್ರಕ್ಕೆ, ಗ್ರಂಥ ಸಂಪಾದನೆ ಬೇರೆ, ಗ್ರಂಥ ಸಂಪಾದನಾ ಶಾಸ್ತ್ರಕ್ಕೆ ತೀನಂ ಶ್ರೀಯವರ ಉಪಯುಕ್ತವಾದಂಥ ಕೊಡುಗೆ ಅಂತ ನಾವು ಹೇಳ್ಬೋದು. ಈ ರೀತಿಯಾಗಿ ಏನಪ್ಪ ಅಂದರೆ ವಿಶೇಷವಾಗಿ ಕಾರ್ಯವನ್ನು ಮಾಡಿದ್ದಾರೆ. ನಂಬಿಯಣ್ಣನ ರಗಳೆ ಮತ್ತು ಗದಾಯುದ್ಧ ಸಂಗ್ರಹ ಮತ್ತು ಪಾಠಾಂತರ ಚಿಹ್ನೆಗಳನ್ನು ವ್ಯವಸ್ಥಿತವಾಗಿ ಬಳಸ್ಕೊಂಡಿರೋದನ್ನು ನಾವಿಲ್ಲಿ ನೋಡ್ತೀರಿ. ಜೊತೆಗೆ ಗದಾಯುದ್ಧ ಸಂಗ್ರಹಕ್ಕೆ ಅಗತ್ಯವಾದಂಥ ಒಂದು ಪ್ರಸ್ತಾವನೆ ಇಲ್ಲ ಎಂಬ ಕೊರತೆಯನ್ನು ಬಿಟ್ಟರೆ ಇದೊಂದು ಅತ್ಯುತ್ತಮ ಸಂಪಾದನಾ ಕೃತಿ. ಇದಕ್ಕೇನಪ್ಪ ಅಂತಂದರೆ ಇವರೇ ಸಂಪಾದನೆ ಮಾಡಿದ್ದಾರೆ, ಗದಾಯುದ್ಧ ಸಂಗ್ರಹ ಸಂಪಾದನೆ ಮಾಡಿದ್ದಾರೆ. ಆದರೆ ಇದು ಒಂದು ಪ್ರಸ್ತಾವನೆ ಇಲ್ಲ. ಇದರಲ್ಲಿ ಪ್ರಸ್ತಾವನೆ ಅಂದರೆ ಪೀಠಿಕೆ ಇಲ್ರಿ. ಪೀಠಿಕೆ ಇರಲಾರದ ಕಾರ್ಯಕ್ಕೆ ಇದು ಒಂದೇ ಕೊರತೆ ರೀ. ಗದಾಯುದ್ಧ ಸಂಗ್ರಹವನ್ನು ಸಂಪಾದನೆ ಮಾಡಿದಂಥವ್ರು ಯಾರು ಅಂದಾಗ ತೀನಂ ಶ್ರೀಕಂಠಯ್ಯನವರು. ಇದಕ್ಕೊಂದು ಪ್ರಸ್ತಾವನೆ ಇಲ್ಲ. ಇಲ್ಲಿ ಉಳುಕಿದ್ದೆಲ್ಲವೂ ಕೂಡ ಅತ್ಯುತ್ತಮವಾದಂಥ ಒಂದು ಸಂಪಾದನಾ ಕೃತಿಯಾಗಿದೆ ಅಂತಲೂ ಹೇಳ್ಬೋದು. ಹೀಗೆ ನಾವು ತೀನಂ ಶ್ರೀಕಂಠಯ್ಯನವ್ರದ್ದು ಏನಪ್ಪ ಅಂತಂದರೆ ಸಂಪಾದನಾ ಕೃತಿಗಳನ್ನು ಹರಿಹರನ ನಂಬಿಯಣ್ಣನ ರಗಳೆ, ಗದಾಯುದ್ಧ ಸಂಗ್ರಹ, ಪಾಠಾಂತರ ಚಿಹ್ನೆಗಳನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಬಳಸಿದ್ದು ಮತ್ತು ಗ್ರಂಥ ಸಂಪಾದನೆ ಶಾಸ್ತ್ರವನ್ನು ತೀನಂ ಶ್ರೀ ಕೊಡುಗೆ ಒಂದು ಉತ್ತಮ ಕೊಡುಗೆ ಅಂತ ನಾವು ಹೇಳ್ಬೋದು. ಕೊನೆಯದಾಗಿ ನೋಡಿ, ಗ್ರಂಥ ಸಂಪಾದನೆಯಲ್ಲಿ ಬರುವಂತಹ ಕೊನೆಯ ಗ್ರಂಥ ಸಂಪಾದಕನಕಾರ ಯಾರಪ್ಪ ಅಂದ್ರೆ R.C. ಹಿರೇಮಠ್. ಈ R.C. ಹಿರೇಮಠರವರ ಪೂರ್ಣ ಹೆಸರಂದ್ರೆ ರಾಚಯ್ಯ ಚೆನ್ನಬಸವಯ್ಯ ಹಿರೇಮಠ್. ರಾಚಯ್ಯ ಚೆನ್ನಬಸವಯ್ಯ ಹಿರೇಮಠ ಅಂತ ನಾವು ಹೇಳ್ಬೋದು. ಆರ್ ಅಂದರೆ ರಾಚಯ್ಯ, ಸಿ ಅಂದರೆ ಚೆನ್ನಬಸಯ್ಯ, ಹಿರೇಮಠ ಅಂದರೆ ಹಿರೇಮಠ್. ಗ್ರಂಥ ಸಂಪಾದನಾ ಕ್ಷೇತ್ರದಲ್ಲಿ ಗಣನೀಯ ಕಾರ್ಯ ಮಾಡಿದಿರುವ R.C. ಹಿರೇಮಠ ಅವರ ವಚನ ಸಾಹಿತ್ಯ ಸಂಪಾದನೆಯಲ್ಲಿ ಡಾಕ್ಟರ್ ಹಳಕಟ್ಟಿಯವರ ನಂತರ ಎದ್ದು ಕಾಣುವ ಹೆಸರು. R.C. ಹಿರೇಮಠನ ನಾವು ಯಾವಾಗ ನೆನ್ಪು ಮಾಡ್ಕೊಳ್ಬೇಕು ಅಂತಂದಾಗ ಫಗು ಹಳಕಟ್ಟಿಯವರು ವಚನ ಸಾಹಿತ್ಯವನ್ನ ಸಂಪಾದನೆ ಮಾಡಿದ ನಂತರ ಎರಡನೆಯ ವ್ಯಕ್ತಿ R.C. ಹಿರೇಮಠ್. ಈತನು ಕೂಡ ವಚನ ಸಾಹಿತ್ಯದಲ್ಲಿ ಸಂಪಾದನೆಯ ಕಾರ್ಯವನ್ನು ಕೈಗೊಳ್ತಾನೆ. 24ಕ್ಕೂ ಹೆಚ್ಚು ಕೃತಿಗಳನ್ನು ಸ್ವತಂತ್ರವಾಗಿ, 7 ಕೃತಿಗಳನ್ನು ಡಾಕ್ಟರ್ ಸುಂಕಾಪುರ್ ಜೊತೆಯಲ್ಲಿ ಸಂಪಾದನೆ ಮಾಡಿದ್ದಾರೆ. R.C. ಹಿರೇಮಠ್ ಏನು ಮಾಡ್ತಾನೆ, 24 ಹೆಚ್ಚು ಕೃತಿಗಳನ್ನು ಸ್ವತಂತ್ರವಾಗಿ ಮಾಡ್ತಾನೆ, ಯಾರ ಸಹಾಯವನ್ನಿಲ್ಲದೆ. 7 ಕೃತಿಗಳನ್ನು ಏನು ಮಾಡ್ತಾನೆ, ಡಾಕ್ಟರ್ ಸುಂಕಾಪುರ್ ಅವರ ಜೊತೆಯಲ್ಲಿ ಕೂಡಿ ಸಂಪಾದನೆಯನ್ನು ಮಾಡ್ತಾನೆ. ಹೀಗೆ ಸಂಪಾದನಾ ಕಾರ್ಯವನ್ನು ಪ್ರಾರಂಭ ಮಾಡ್ತಾನೆ. ನೋಡಿ, R.C. ಹಿರೇಮಠರವರು R.C. ಹಿರೇಮಠ ಮತ್ತು ಫಗು ಹಳಕಟ್ಟಿಯವರು ಇಬ್ಬರು ನೆನ್ಪಿಟ್ಕೊಳ್ಳಿ. ಯಾಕಂದರೆ 12ನೇ ಶತಮಾನದ ಶಿವಾನುಭವ, 12ನೇ ಶತಮಾನದ ಶಿವಶರಣರ, 12ನೇ ಶತಮಾನದ ವಚನ ಸಾಹಿತ್ಯದ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸಿದಂಥವ್ರು ಮೊಟ್ಟ ಮೊದಲನೇ ವ್ಯಕ್ತಿ ಫಗು ಹಳಕಟ್ಟಿ. ಆದರೆ ಎರಡನೇ ವ್ಯಕ್ತಿ ಯಾರಪ್ಪ ಅಂತಂದರೆ R.C. ಹಿರೇಮಠ್. ಈ R.C. ಹಿರೇಮಠ ಏನು ಮಾಡ್ತಾನಪ್ಪ ಅಂತಂದರೆ 24ಕ್ಕೂ ಹೆಚ್ಚಿನ ಕೃತಿಗಳನ್ನು ಸ್ವತಂತ್ರವಾಗಿ ರಚನೆ ಮಾಡ್ತಾನೆ. ನಂತರದಲ್ಲಿ 7 ಕೃತಿಗಳನ್ನು ಡಾಕ್ಟರ್ ಸುಂಕಾಪುರ್ ಅವರ ಜೊತೆಯಲ್ಲಿ ಕೂಡಿಕೊಂಡು ಸಂಪಾದನೆ ಮಾಡ್ತಾನೆ.
ಹಾಗಾದರೆ ಯಾವ ಯಾವ ಕೃತಿಗಳನ್ನು ಸಂಪಾದನೆ ಮಾಡ್ತಾನೆ ಅಂತಂದರೆ ನೆನ್ಪಿಟ್ಕೊಳ್ಬೇಕು. ಚನ್ನಬಸವಣ್ಣನವರ ವಚನಗಳು, ಅಲ್ಲಿ ಬಸವಣ್ಣನವರ ವಚನಗಳಿದ್ದರೆ ಇಲ್ಲಿ ಚನ್ನಬಸವಣ್ಣನವರ ವಚನಗಳು. ಸಿದ್ದರಾಮೇಶ್ವರ ವಚನಗಳು, ಸಿದ್ದರಾಮ ವಚನಗಳಿದೆ, ಇಲ್ಲೂ ಕೂಡ ಸಿದ್ದರಾಮೇಶ್ವರ ವಚನಗಳು. ಪ್ರಭುದೇವರ ವಚನಗಳು. ನಿಮ್ಗೆ ಪ್ರಶ್ನೆ ಹೆಂಗೆ ಕೇಳ್ತಾನಪ್ಪ ಅಂತಂದರೆ, ಇಬ್ರು ಸೇಮ್ ಇತ್ತಂದ್ರೆ ಒಬ್ರದೇ ಕೇಳ್ತಾನ್ರಿ, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಅಲ್ಲಿ ಫಗುಳಕಟ್ಟಿ ಮತ್ತು R.C. ಹಿರೇಮಠರ ನಡ್ಬರ್ಕ ಏನಪ್ಪ ಅಂದ್ರೆ ಸೇಮ್ ವಚನಗಳನ್ನು ಸಂಪಾದನೆ ಮಾಡಿದ್ದಾರೆ. ಅದರ ಸಲುವಾಗಿ ಏನಾದರೂ ಒಬ್ಬರದೇ ಕೊಡ್ತಾರೆ ವಿನಃ ಬೇರೆ ಕೊಡಲ್ಲ. ಪ್ರಭುದೇವರ ವಚನಗಳು, ಶಿವಶರಣೆಯರ ವಚನಗಳು, ಶೂನ್ಯ ಸಂಪಾದನೆ ಅಲ್ಲೂ ಕೂಡ ಇದೆ, ಇಲ್ಲೂ ಇದೆ. ಅಲ್ಲೂ ಸಿದ್ದರಾಮೇಶ್ವರ ವಚನ ಇದೆ, ಇಲ್ಲೂ ಸಿದ್ದರಾಮೇಶ್ವರ ವಚನ ಇದೆ. ರಾಜಶೇಖರ ವಿಳಾಸ, ವಿಶೇಷವಾಗಿ ರಾಜಶೇಖರ ವಿಳಾಸ, ಸೋಮನಾಥ ಚರಿತೆ, ಹರಿಹರನ ರಗಳೆಗಳು, ತ್ರಿಷಷ್ಟಿ ಪುರಾತನ ಚರಿತೆ. ನೋಡಿ, ಈ ರೀತಿಯಾಗಿ ಸಂಪಾದನಾ R.C. ಹಿರೇಮಠರವ್ರದ್ದು ಚನ್ನಬಸವಣ್ಣನ ವಚನ ಅಂತ ಹೇಳ್ಬೋದು, ಸಿದ್ದರಾಮೇಶ್ವರ ವಚನ ಅಂತ ಹೇಳ್ಬೋದು, ಪ್ರಭುದೇವರ ವಚನ ಅಂತ ಹೇಳ್ಬೋದು, ಶಿವಶರಣೀಯರ ಆಗಿ ಆಳ್ವಿಕೆ ಮಾಡಿದಂತಹ ಅಂದರೆ 12ನೇ ಶತಮಾನದ ಶಿವಶರಣೀಯರ ವಚನಗಳನ್ನು ಸಂಪಾದನೆ ಮಾಡಿದ್ದಾರೆ. ಶೂನ್ಯ ಸಂಪಾದನೆಯನ್ನು ಮಾಡಿದ್ದಾರೆ. ಶೂನ್ಯ ಸಂಪಾದನೆ ಯಾರ್ದು? ಅಲ್ಲಂ ಪ್ರಭುವ್ರದ್ದು. ರಾಜಶೇಖರ ವಿಳಾಸ ಯಾರ್ದು? ಶಬರಶಂಕರ ವಿಳಾಸ. ರಾಜಶೇಖರ ವಿಳಾಸ ಅನ್ನುವಂಥದ್ದು ಯಾರದ್ರಿ? ಜಗನ್ನಾಥ್ ವಿಠಲಂದು, ಜಗನ್ನಾಥಂದು ರಾಜಶೇಖರ ವಿಳಾಸ. ಸೋಮನಾಥನ ಚರಿತ್ರೆ ಮೇಲೆ ಗ್ರಂಥ ಸಂಪಾದನೆಯನ್ನು ಮಾಡಿದ್ದಾರೆ. ಹರಿಹರನ ರಗಳೆಗಳು, ಹರಿಹರಂದು ರಗಳೆಗಳ ಮೇಲೂ ಕೂಡ ಗ್ರಂಥ ಸಂಪಾದನೆ ಮಾಡಿದ್ದಾರೆ. ತ್ರಿಷಷ್ಟಿ ಪುರಾತನ ಚರಿತ್ರೆ ಮೇಲೂ ಕೂಡ ಸಂಪಾದನೆಯನ್ನು ಮಾಡಿದ್ದಾರೆ. ಈ ರೀತಿಯಾಗಿ R.C. ಹಿರೇಮಠರವ್ರದ್ದು ಸಂಪಾದನಾ ಕೃತಿಗಳನ್ನು ನೋಡ್ತೀವಿ. ವೀರಶೈವಾಮೃತ ಮಹಾಪುರಾಣ ಅವರ ಶ್ರದ್ಧೆ ಪಾಂಡಿತ್ಯಕ್ಕೆ ಸಾಕ್ಷಿಯಾಗಿದೆ. ವೀರಶೈವಾಮೃತ ಮಹಾಪುರಾಣದ ಮೇಲೆ ಬಹಳಷ್ಟು ಶ್ರದ್ಧೆ ಇತ್ತು. ಮಹಾಪುರಾಣದ ಮೇಲೆ ಪಾಂಡಿತ್ಯಕ್ಕೆ ಅಂದರೆ ಅವರು ಪಾಂಡಿತ್ಯವನ್ನು ಪಡ್ಕೊಂಡಿದ್ರು. ವೀರಶೈವಾಮೃತ ಮಹಾಪುರಾಣವನ್ನು ಅಧ್ಯಯನ ಮಾಡಿ ಪಾಂಡಿತ್ಯವನ್ನು ಪಡ್ಕೊಂಡಿರುವುದನ್ನು ನಾವಿಲ್ಲಿ ನೋಡ್ತೀವಿ. ಕೊನೆಯದಾಗಿ ಚನ್ನಬಸವಣ್ಣನವರ ವಚನಗಳೆಂಬ ಬೃಹತ್ ಸಂಪುಟದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ರೀ. ಚನ್ನಬಸವಣ್ಣನವರ ವಚನಗಳ ಸಂಪಾದನಾ ಕೃತಿಕಾರ ಯಾರು ಅಂದಾಗ R.C. ಹಿರೇಮಠ ಅಂತ ಹೇಳಬೇಕು. ಬಹಳಷ್ಟು ಇಂಪಾರ್ಟೆಂಟ್, ಯಾಕಂದರೆ ಎಕ್ಸಾಮ್ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್. ಭಾಳ ಸಲ ಕೇಳಿದ್ದಾನೆ ಕೇಳ್ತಾನೂ ಕೂಡ. ಚನ್ನಬಸವಣ್ಣನ ವಚನಗಳೆಂಬ ಬೃಹತ್ ಸಂಪುಟದ ಎಲ್ಲ ವಚನಗಳ ಅಡಿಯಲ್ಲಿ ಪಾಠಾಂತರ ಕೊಡುವುದರ ಜೊತೆಗೆ ಗ್ರಂಥ ಸಂಸ್ಕರಣಕ್ಕೆ ಬಳಸಿಕೊಂಡ. ನೋಡ್ರಿ, ಎಲ್ಲ ವಚನಗಳು ಪಾಠಾಂತರ ಕೊಟ್ಟನ್ರಿ ಯಾರು? R.C. ಹಿರೇಮಠ. ಜೊತೆಗೆ ಗ್ರಂಥ ಸಂಸ್ಕರಣಕ್ಕೆ ಕೂಡ ಬಳಸ್ಕೊಂಡ. ಸಾಧನದ ವಿವರಗಳನ್ನು ವಿಸ್ತಾರ ಕೊಟ್ಟಿರುವರು. ಈ ಕೃತಿಯ ಸಂಪಾದನೆ ಶಾಸ್ತ್ರೀಯ ವಿಧಾನವು ಚೆನ್ನಾಗಿ ತಿಳಿಪಡಿಸುತ್ತೆ. ಇದಕ್ಕಾಗಿ ಚನ್ನಬಸವಣ್ಣನವರ ವಚನಗಳ ಒಂದು ಬೃಹತ್ ಸಂಪುಟ ಯಾರ್ದಪ್ಪ ಅಂತಂದರೆ R.C. ಹಿರೇಮಠರು ಅಂತ ಹೇಳ್ಬೋದು. ಈ ರೀತಿಯಾಗಿ ನಾವೇನಪ್ಪ ಅಂತಂದರೆ ಗ್ರಂಥ ಸಂಪಾದನೆ ಮತ್ತು ಛಂದಸ್ಸು ಮತ್ತು ಗ್ರಂಥ ಸಂಪಾದನೆ, ಆ ಛಂದಸ್ಸು ಆ ಗ್ರಂಥ ಸಂಪಾದನೆ ಎಲ್ಲ ಕೊನೆಯ ಚಾಪ್ಟರ್ ಯಾವುದಪ್ಪ ಅಂತಂದರೆ ಗ್ರಂಥ ಸಂಪಾದನಾ ಕೃತಿಕಾರರು ಅನ್ನುವಂಥದ್ದನ್ನು ನಾವಿಲ್ಲಿ ತನಕ ನೋಡೀವಿ. ಹೀಗಾಗಿ ನಾವು ಯಾರಪ್ಪ ಅಂದರೆ ಕರ್ನಲ್ ಮೆಕ್ಕಂಜಿ ಅಂತ ಹೇಳ್ಬೋದು, B.L. ರೈಸ್ ಅಂತ ಹೇಳ್ಬೋದು, ಕಿಟೇಲ್ ಅಂತ ಹೇಳ್ಬೋದು, ಫಗುಳಕಟ್ಟಿ ಅಂತ ಹೇಳ್ಬೋದು, D.L. ನರಸಿಂಹಾಚಾರ್ಯ ಅಂತ ಹೇಳ್ಬೋದು, ಜೊತೆಗೆ R.C. ಹಿರೇಮಠ ಅಂತ ಹೇಳ್ಬೋದು, ತೀನಂ ಶ್ರೀಕಂಠಯ್ಯನವರು ಅಂತ ಹೇಳ್ಬೋದು. ಹೀಗೆ ಇವರೆಲ್ಲರೂ ಸಂಪಾದನಾ ಕೃತಿಕಾರರೇ. ಈ ಸಂಪಾದನಾ ಗ್ರಂಥದ ಕೃತಿಕಾರರನ್ನು ನೀವು ವಿಶೇಷವಾಗಿ ನೆನಪಿಟ್ಕೊಳ್ಬೇಕು. 2 ಅಂಕಗಳನ್ನು ಬರುವಂಥ ಚಾನ್ಸಸ್ ಇದೆ. ಅದಕ್ಕಾಗಿ ವಿಶೇಷವಾಗಿ ನೆನಪು ಇಟ್ಕೋತೀರಾ ಅನ್ನುತ್ತಾ ನಂತರದಲ್ಲಿ ನಾವೇನಪ್ಪ ಅಂತಂದರೆ ಯಾವ ಚಾಪ್ಟ್ರಿಗೆ ಹೋಗೋಣ ಅಂತಂದರೆ ಕನ್ನಡ ಭಾಷಾಶಾಸ್ತ್ರ ಮತ್ತು ಕನ್ನಡ ವ್ಯಾಕರಣ ಬಹಳಷ್ಟು ಇಂಪಾರ್ಟೆಂಟ್ ರೀ. ಅದು ಯಾಕಂತಂದರೆ ಸ್ವಲ್ಪ ಸೂಕ್ಷ್ಮ ಇದೆ ರೀ, ಅದು ಸೂಕ್ಷ್ಮವಾಗಿ ಗಮನಿಸ್ಬೇಕಾಗ್ತದೆ. ಕನ್ನಡ ವ್ಯಾಕರಣ ಮತ್ತು ಭಾಷಾಶಾಸ್ತ್ರದ ಲಕ್ಷಣ, ವ್ಯಾಪ್ತಿ, ಸ್ವರೂಪ ಇವೆಲ್ಲವನ್ನು ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಹೀಗೆ ಏನಪ್ಪ ಅಂತಂದರೆ ನೀವು ಸರಿಯಾಗಿ ಅಭ್ಯಾಸ ಮಾಡಬೇಕು, ಸತತವಾದಂಥ ಪ್ರಯತ್ನ ಇರಬೇಕು. ನೆನ್ಪಿಟ್ಕೊಳ್ಳಿ, ಯಾವ ವ್ಯಕ್ತಿ ಒಂದು ದಿನನೂ ಮಿಸ್ ಮಾಡಲಾರ್ದೆ ಅಧ್ಯಯನ ಮಾಡ್ತಾನೋ ಅವನೇ ಮಾತ್ರ ಜಯಗಳಿಸ್ಲಿಕ್ಕೆ ಸಾಧ್ಯ. ನನ್ನ ಸ್ವಂತ ಅನುಭವ ಹೇಳ್ತೀನಿ,
ಸತತವಾದಂಥ ಅಭ್ಯಾಸ ಇದ್ದಾಗ ಮಾತ್ರ ಸ್ವಲ್ಪ ದಿವಸ ಸತತವಾದಂಥ ಅಭ್ಯಾಸ ಮಾಡ್ತೀವಿ, ಮತ್ತೆ ಬಿಡೋದರಿಂದ ಏನಾಗ್ಲತ್ತದಪ್ಪ ಅಂತಂದರೆ ಕೆಲವೊಂದು ಪೋಸ್ಟ್ಗಳು ನಮ್ಮಿಂದ ಬಿಟ್ಟು ಹೋಗ್ತಾ ಇವೆ. ಅದ್ರ ಸಲುವಾಗಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ನೆನ್ಪಿಟ್ಕೊಳ್ಳಿ, ಒಂದೇ ನಿಯಮ ಇರಬೇಕು. ಅದು ಬಿಸಿಲಿರಲಿ, ಮಳೆ ಇರಲಿ, ಚಳಿ ಇರಲಿ, ದಿನಾಲು ಇಷ್ಟು ತಾಸು ಓದ್ಬೇಕಂತಂದ್ರೆ ಅಷ್ಟು ತಾಸು ಓದ್ಬೇಕ್ರಿ. ಹಬ್ಬ ಬರಲಿ, ಹರಿದಿನ ಬರಲಿ, ಇವೆಲ್ಲ ಬಿಟ್ಟು ಬಿಡ್ಬೇಕು. ಯಾಕಂತಂದರೆ ನಿಮಗೆ ಗಿಟ್ಟಿಸ್ಕೊಳ್ಬೇಕೇ ಅಂತಿತ್ತಂದರೆ, ನಮಗೆ ಹೈಸ್ಕೂಲ್ ಪೋಸ್ಟ್ ಬೇಕೇ ಅಂತಂತಂದರೆ ಸತತವಾದಂಥ ಕಠಿಣ ಪರಿಶ್ರಮ ಬೇಕು ನೋಡಿ. ಸುಮ್ಮನೆ ಆಗಲ್ಲ, ಯಾವುದೂ ಸುಮ್ಮನೆ ಆಗಲ್ಲ. ಒಂದು ಸಲ ನಾನು ನೋಟ್ಸ್ ಓದ್ಕೊಳ್ಳಿ ಚೆನ್ನಾಗಿ. ಮತ್ತೆ ನಿಮಗೆ ಟೈಮ್ ಸಿಕ್ತಂದರೆ ಮತ್ತೆ ವಿಶೇಷವಾಗಿ ಕೆಲವೊಂದು ಪುಸ್ತಕಗಳನ್ನು ಹೇಳ್ತೀನಿ, ಓದ್ಕೊಳ್ಳೋಟ್ರಿ. ಹೀಗೆ ಹಂತವಾಗಿ ಓದಾಗ ಏನಾಗ್ತದಪ್ಪ ಅಂತಂದರೆ ನಿಮಗೆ ಪೋಸ್ಟ್ ನಿಮ್ಮದು ಒಂದಾಗ್ಲಕ್ಕ ಸಾಧ್ಯ ಆಗ್ತದ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತೀನಿ. ಧನ್ಯವಾದಗಳು.